ನೋಡಿದ್ರೆ ಭಾಳ ಆನಂದ ಅನ್ನಿಸ್ತ. ನಿನ್ನೆ ದಿವಸ ತಾಯಿ ದಾನಮದೇವಿಯ ಮಹಾಪುರಾಣದಲ್ಲಿ ಹುಡಿ ತುಂಬೋ ಕಾರ್ಯಕ್ರಮ ಭಕ್ತಾದಿಗಳೆಲ್ಲ ಭಾಗಿಯಾಗಿ ನಿನ್ನೆ ದಿವಸ ತಾವೆಲ್ಲ ಕಣ್ಣಾರೆ ನೋಡಿದಿರಿ ಮತ್ತು ಅದನ್ನು ಆಲಿಸಿದ್ದೀರಿ. ಅಂಥ ಒಂದು ದಿವ್ಯ ಪರಂಪರೆಯಲ್ಲಿ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ. ಆದಿಶಕ್ತಿ ಯಾರ ಭಕ್ತಿ ಹೆಂಗಿರ್ತದೋ ಹಂಗೆ ನಿಮ್ಮ ಜೊತೆಯಾಗಿರ್ತಾಳೆ. ಯಾರ ಭಕ್ತಿ ಪರಿಪೂರ್ಣ ಇರ್ತದೋ ಅವ್ರ ಜೊತೆಗೆ ಸಾಕ್ಷಾತ್ ಲಕ್ಷ್ಮೀ ತಾಯಿ ಯಾವತ್ತೂ ಕೂಡ ನಿಮ್ಮ ಬೆನ್ನಿಂದಿರ್ತಾಳೆ. ಹೀಗಾಗಿ ನಿನ್ನೆ ದಿವಸ ದಾನೇಶ್ವರಿ ತಾಯಿಯು ತನ್ನ ಪತಿದೇವರಾಗಿರತಕ್ಕಂಥ ಸೋಮನಾಥನ ಜೊತೆಯಾಗಿ ಶ್ರೀಶೈಲಗಿರಿ ಪರ್ವತಕ್ಕೆ ಹೋಗಬೇಕಂತ ಸಂಚಾರ ಮಾಡ್ಕೊಂತ ದಾರಿಯಲ್ಲಿ ಯಾವುದೇ ಊರು ಕಂಡ್ರೆ, ಯಾರು ಕುಡ್ರ ಕಂಡ್ರೆ, ಯಾರು ಕುಂಟ್ರ ಕಂಡ್ರೆ, ಯಾರು ಬಡವ ಮನುಷ್ಯರು ಕಂಡ್ರೆ ಆದಿಶಕ್ತಿ ದಾನಮ್ಮ ತಾಯಿ ಅವ್ರನ್ನ ಕಲ್ಯಾಣ ಮಾಡುತ್ತ ಅವರಿಗೆ ಕೊಳ್ಳಲ್ಲಿ ಲಿಂಗ ಕಟ್ಟಿ ಅವರಿಗೆ ವೀರಶೈವ ಧರ್ಮ ನೀವು ಅದಕ್ಕೆ ಸ್ವೀಕರಿಸಿ ಇನ್ನು ಮುಂದೆ ಜಾಗೃತರಾಗಿ ನಡೀರಿ ಅಂತೇಳಿ ಹಿಂಗೆ ಸಂಚಾರ ಮಾಡುತ್ತಾ ಶ್ರೀಶೈಲಗಿರಿ ಪರ್ವತಕ್ಕೆ ಗುಡ್ಡ ಗಾಡ ಗಿಡ ಮರ ಮಳಿ ಗಾಳಿ ಚಳಿ ಬಿಸಿಲ ಏನೂ ಅಲ್ಲಾರದೆ ದಾನಮ್ಮ ತಾಯಿ ತನ್ನ ಗಂಡನಾಗಿರತಕ್ಕಂಥ ಸೋಮನಾಥ ಆ ಪತಿದೇವನ ಜೊತೆಗೂಡಿ ಶ್ರೀಶೈಲಗಿರಿ ಪರ್ವತಕ್ಕೆ ಬರ್ತಾಳೆ. ಶ್ರೀಶೈಲಗಿರಿ ಪರ್ವತಕ್ಕೆ ಬಂದು ಮೊದಲ ದರ್ಶನ ಮಲ್ಲಿಕಾರ್ಜುನನ ಲಿಂಗ ಮುಟ್ಟಿ ದರ್ಶನ ಪಡಿತಾಳೆ. ಆನಂತರ ಅಲ್ಲಿ ಶ್ರೀಶೈಲಗಿರಿಯಲ್ಲಿ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾಳೆ. ಈ ಶ್ರೀಶೈಲಗಿರಿ ಪರ್ವತದಲ್ಲಿ ಇದ್ದರೆ ಬಹುತೇಕ ಅಲ್ಲಿ ಹೋದವ್ರಿಗೆ ಬರ್ತದೆ. ಇನ್ನು ಶ್ರೀಶೈಲಕ್ಕೆ ಹೋದ್ರಂದ್ರೆ ಮನೆ ಹೊಲ ಹೆಂಡ್ರ ಮಕ್ಕಳು ದನ ಕರ ಏನೂ ನೆನಪಾಗಲ್ಲ. ಯಾಕ? ಅದು ಶ್ರೀಶೈಲ ಕೈಲಾಸ, ಈ ಭೂ ಕೈಲಾಸ ಶಿವನ ಕೈಲಾಸ ತೇವಲ್ಲ. ನಾವು ಯಾರಿಗಾರ ಕೇಳ್ರಿ, ಚಲೋ ಮಾಡಿರಿ ನೋಡ್ರಿ, ನಿಮಗೆಲ್ಲ ದೇವರು ಚಲೋ ಮಾಡ್ಯಾರ. ನಮ್ದೇನದ್ರಿ ಆ ದೇವ್ರ ಆಶೀರ್ವಾದ. ಎಲ್ಲಿ ತೋರಿಸ್ತೇವೆ ಕೈ ಎಲ್ಲಿ ಹೋಗ್ತದೆ ನಮ್ಮದು? ಮ್ಯಾಲ ದೇವ್ರು ಅಲ್ಲಿ ಮ್ಯಾಲದಾನೇನು? ಏನು ತೆಳಗದಾನೋ? ದೇವ್ರು ಎಲ್ಲಿ ಅದಾನ? ದೇವ್ರ ಮ್ಯಾಗೂ ಇಲ್ಲ ತೆಳಗೂ ಇಲ್ಲ. ಅವ ನಿನ್ನಲ್ಲಿ ಬಂದು ಪರಮಾತ್ಮ ನಿನ್ನೊಳಗಿರ್ತಕ್ಕಂಥ ಆತ್ಮದ ಜೊತೆಗೂಡಿ ನಿನ್ನೊಳಗ ಆತ್ಮರಾಮಾಗಿ ಕುಂತಾನ. ಮಲ್ಲಯ್ಯ ಹೌದು, ಶ್ರೀಗಿರಿ ಮಲ್ಲಯ್ಯ 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 ಹೌದು, ಮಲ್ಲಯ್ಯ ಮಹಂತ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯ. ಹೌದು, ಒಂದೇ ದೀಪ ಸಾವಿರ ರೂಪ, ಆಹಾ, ಸೂರ್ಯನ ಹಾಗೆ ಕೋಟಿ ಪ್ರತಾಪ. ಒಂದೇ ದೀಪ ಸೂರ್ಯನ ಹಾಗೆ ಒಂದೇ ದೀಪ
ಸೂರ್ಯನ ಹಾಗೆ ಕೋಟಿ ಪ್ರತಾಪ ಅಲಿ ಅಲ್ಲಿ ಸುತ್ತಲ ಕಡೆಯಲ್ಲಿ ನಮ್ಮ ಮಲ್ಲಯ್ಯ ತುಂಬ್ಯಾನ ಕೋಟಿ ಕೋಟಿ ಹೆಸರಾಗ್ಯಾನ ಹೌದು. ಸೂರ್ಯನ ತಾತ ಸೂರ್ಯನ ತಾತ ಸೂರ್ಯಗೆ ತಾತ ಎಂಬ ಸಾಕ್ಷಿಯು ತೋರ್ಯಾನ ಸೂರ್ಯ ಸಿಂಹಾಸಧೀಶನಾಗಿ ಮುಂದೆ ಎಂದೆಂದು ಮೆರಿತಾನ ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ 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 ಪರ್ವತಗಿರಿಯ ಮಲ್ಲಯ್ಯ 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 ಹೌದು. ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಶ್ರೀಗಿರಿಯ ಮಲ್ಲಯ್ಯ ಶ್ರೀಗಿರಿಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಗವಾಯಿಗಳಿಗೆ. ಮಲ್ಲಯ್ಯ ಮಲ್ಲಯ್ಯ ಎಂದು ಅವನ ನಾಮ ಮನದಲ್ಲಿ ನೆನೆದರೆ ಸಾಕು, ಕರದಲ್ಲಿ ಇರುವನು ಶ್ರೀಗಿರಿ ಮಲ್ಲಯ್ಯ, ಪರ್ವತಗಿರಿ ಮಲ್ಲಯ್ಯ, ಕಂಬಿಯ ಮಲ್ಲಯ್ಯ. ಭಾಳ ಕವಿಗಳು ವರ್ಣನೆ ಮಾಡುತ್ತಾರೆ. ಇಲ್ಲಿ ದಾನೇಶ್ವರಿ ತಾಯಿ ಆ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಭಿಷೇಕ ಮಾಡಿ ಆ ಮಲ್ಲಿಕಾರ್ಜುನನ ದರ್ಶನ ಆಶೀರ್ವಾದ ಪಡೆದು ಅಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ಶ್ರೀಶೈಲ ಪರ್ವತಕ್ಕೆ ಹೋದ ಬಳಿಕ ಭಾಳ ದೇವರುಗಳು ಹತ್ತಾವ. ಎಲ್ಲ ದೇವ್ರ ದರ್ಶನ ಮಾಡಬೇಕಾಗ್ತದೆ. ಹೋದ ಬಳಿಕ ನಾವು ಒಳಗೆ ನಡಿಲಕ್ಕ ಕಾಲರ್ದವರು ಅಷ್ಟ ಹೋಗೋಣ ಲಿಂಗಕ್ಕೆ ನಮಸ್ಕಾರ ಮಾಡಿ ಬರ್ತೇವೆ. ಶ್ರೀಶೈಲಗಿರಿ ಪರ್ವತದಲ್ಲಿ ಭಾಳ ದೇವರುಗಳು ನೆಲೆಸ್ಯಾವ. ಕೊರತಿದ್ದಿರ್ಬೇಕು ನಿಮಗೆಲ್ಲ. ಬ್ರಹ್ಮರಾಂಬ ಅಂತೇಳಿ ನೆನೆಸ್ಯಾಳ, ಅಕ್ಕ ಮಾದೇವಿ ನೆನೆಸ್ಯಾಳ, ಕದಳಿ ಬನದಾಗ ಅಕ್ಕ ಮಾದೇವಿ ನೆನೆಸ್ಯಾಳ, ಸಿದ್ದರಾಮ ನೆನೆಸ್ಯಾನ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಯಲ್ಲಿ ಮೆಟ್ಟಿ ತುಳಿದಿರತಕ್ಕಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅವರು ಕೂಡ ಅವ್ರೆಂಥ ಮಹಾ ತತ್ವಜ್ಞಾನಿಗಳು, ಅವ್ರೆಂಥ ಮಹಾ ತ್ಯಾಗಿಗಳು ನೋಡ್ರಿ. ಸಿದ್ಧಲಿಂಗ ಶಿವಯೋಗಿಗಳು ಲಚ್ಚಾಣಕ್ಕೆ ಹೋಗ್ಬೇಕು, ಲಚ್ಚಾಣದಿಂದ ಶ್ರೀಶೈಲಕ್ಕೆ ಹೋಗ್ಬೇಕಂತ ಸಂಕಲ್ಪ ಮಾಡಿ ಹೊರಟಾಗ ಅವನ ಹೆಂಡತಿ ಮತ್ತು ನೀವು ಆದ ಬಳಕ ನಾರೇ ಏನು ಮಾಡಲಿ ನಾನು ಬರ್ತೀನಂತ. ಲಚ್ಚಾಣಕ್ಕಿನ ಪೂರ್ವದಲ್ಲಿ ಇಲ್ಲಿ ಲಚ್ಚಾಣಕ್ಕೆ ಬರೋಕಿನ ಮುಂಚೆ ಕಕ್ಕಳ ಮೇಲೆಯಲ್ಲಿ ಇದ್ದಾಗ ಶ್ರೀಶೈಲಕ್ಕೆ ಹೊರಟಾಗ ತನ್ನ ಹೆಂಡತಿ ನಾನು ಬರ್ತೀನಂತ ಆ ಒಂದು ಹೆಣ್ಣು ಮಗು ಇತ್ತು, 6 ತಿಂಗಳ ಮಗು. ಅದನ್ನು ತಗೊಂಡು ಬೆನ್ನು ಹತ್ಯಾಳ. ಸಿದ್ಧಲಿಂಗ ಮಹಾರಾಜರ ಹತ್ತಾರ, ಕೋಡಿ ಬರಬ್ಯಾಡ, ಶ್ರೀಶೈಲಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕ 450 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕಾದ್ರೆ ಸಾಮಾನ್ಯದೇನು? ಬರಬ್ಯಾಡ ಅಂದಾಗ ಇಲ್ಲ ನಿನ್ನ ಜೊತೆಯಾಗಿ ನಾ ಬರ್ತೇನಂತ ಹಠ ಮಾಡಿ 6 ತಿಂಗಳ ಕೂಸ ತಗೊಂಡು ಬಗಲಾಗಿಟ್ಕೊಂಡು ಸಿದ್ಧಲಿಂಗ ಮಹಾರಾಜರ ಹೆಂಡತಿ ಅವನ ಬೆನ್ನಿಂದ ಹೊಂಟಾಳೆ. ನಡೆದಾರ್ಯಾಗ ಹೋಗೋದಕ್ಕೆ ಕೆಟ್ಟ ಬ್ಯಾಸಿಗೆ ಬಿಸಿಲು. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಉಗಾದಿ ಹಬ್ಬದ ಮುಂದೆ ಬಿಸಿಲಾಗಿ ಹೋಗ್ತಾರೆ. ನಡೆದಾರ್ಯಾಗ ಹೋಗೋದಕ್ಕೆ ಏನೋ ಮಾತ್ಮರ್ ನೀಲಾನೇ ಗೊತ್ತಿಲ್ಲ, ತಿಳಿಯಂಗಿಲ್ಲ. ಆ ಏನು 6 ತಿಂಗಳು ಕೂಸು ಹೊತ್ಕೊಂಡು ಆ ಗಂಡನ ಹಿಂದೆ ಬೆನ್ನು ಹತ್ತಿದಳಲ್ಲ ಆ ಹೆಣ್ಣು ಮಗಳು, ನಡೆದಾರ್ಯಾಗ ಹೋಗೋದಕ್ಕೆ ಆ ಕೂಸ ಸತ್ತು. ಸಿದ್ಧಲಿಂಗ ಮಹಾರಾಜರ ಹೆಂಡತಿ 6 ತಿಂಗಳ ಕೂಸು ಹೊತ್ಕೊಂಡು ಗಂಡನ ಬೆನ್ನು ಹತ್ಯಾಳ. ನಡೆದಾರ್ಯಾಗ ಹೋಗೋದಕ್ಕೆ ಅಕಸ್ಮಾತ್ ಕೂಸು ಸತ್ತು. ಒಂದೇ ಸವನ ದಾರ್ಯಾಗ ಆ ಕೂಸಿನ ತೊಡೆ ಮೇಲೆ ಹಾಯ್ಕೊಂಡು ಒಂದೇ ಸವನ ಅಳತಾಳ. ತನ್ನ ಗಂಡಗೆ ಒದರ್ತಾಳ, ಏ ಗುರುದೇವ, ಪತಿದೇವ,
ನಮ್ಮ ಕೂಸು ಸತ್ತದ, ನೀ ಆ ಶ್ರೀಶೈಲ ಮಲ್ಲಯ್ಯ ತೊಗೊಂಡು ಏನು ಮಾಡಾವದಿ, ನಮ್ಮ ಕೂಸು ಸತ್ತದ ಬಾ ಅಂತ ಒದರ್ತಾಳ. ಅವ ಸಿದ್ಧಲಿಂಗ ಮಹಾರಾಜ ಅತ್ತಾನ, ಸತ್ತರೇನು ದೊಡ್ಡ ಮಾತಾಯ್ತು, ಅಲ್ಲೇ ಮಣ್ಣು ಕೊಟ್ಟು ನೀ ಆ ಕಡೆ ಹೋಗು, ನಾ ಹೋಗ್ತೀನಿ ಶ್ರೀಶೈಲಕ್ಕೆ. ಹಿಂಗೆ ಯಾರು ಅಂದಾರೇನು? ಹಿಂಗೆ ಯಾರು ಅಂದಾರ? ಸತ್ರ ಯಾವ ಮಹಾ ದೊಡ್ಡ ಮಾತಾಯ್ತು, ಆ ಕೂಸ ಅಲ್ಲೇ ಮಣ್ಣು ಕೊಟ್ಟು ನೀವು ಹೊಳ್ಳಿ ಊರಿಗೆ ಹೋಗು, ನಾ ಶ್ರೀಶೈಲಕ್ಕೆ ಹೋಗ್ತೀನಂತಾನ ಸಿದ್ಧಲಿಂಗ ಮಹಾರಾಜರು. ಈ ಕೂಸಿಗೆ ಮಣ್ಣು ಕೊಟ್ಟು ಈ ಕಡೆ ಕೂತಳು ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲಕ್ಕೆ ಹೋಗಿ ಕಮರಿ ಮಠದಾಗ ಕಂಬಳಿ ಹಾಸಿ ತಪ ಮಾಡಿದ್ರು. ಆ ತಪ ಮಾಡಿದಕ್ಕಾಗಿ ಈಗ ಅದು ಕಮರಿ ಮಠ ಹೋಗಿ ಮೊದಲು ಅದು ಕಂಬಳಿ ಮಠ, ಆ ಕಂಬಳಿ ಮಠ ಹೋಗಿ ಕಮರಿ ಮಠ ಅಂತೇಳಿ ಅದಕ್ಕೆ ನಾಮಕರಣ ಮಾಡ್ಯಾರ. ಹೀಗೆಲ್ಲ ಶ್ರೀಶೈಲಗಿರಿ ಪರ್ವತದಲ್ಲಿ ಕಮರಿ ಮಠ, ಕದಳಿ ಬನ, ಅಕ್ಕಮಾದೇವಿ ಗವಿ, ಸಿದ್ದರಾಮನ ಕೊಳ್ಳ, ಹೀಗೆಲ್ಲ ಅನೇಕ ದೇವರ ದರ್ಶನ ಮಾಡೋದ್ರ ಜೊತೆಗೆ ದಾನಮ್ಮ ತಾಯಿ ತನ್ನ ಪತಿದೇವನಾಗಿರತಕ್ಕಂಥ ಸೋಮನಾಥನ ಕರ್ಕೊಂಡ ಆ ಶ್ರೀಶೈಲ ಪರ್ವತ ಎಲ್ಲ ಸಂಚಾರ ಮಾಡುತ್ತಾ ಎಲ್ಲ ದೇವರ ದರ್ಶನ ಮಾಡುತ್ತಾ ಅಕ್ಕ ಮಹಾದೇವಿ ಗವಿ ಅಂತೇಳಿ ಐತಲ್ಲ, ಆ ಗವಿಯಾಗ ಬಹುತೇಕ ಯಾರೂ ಹೋಗಕ್ಕೆ ಸಾಧ್ಯ ಇಲ್ಲ. ದಾನಮ್ಮ ತಾಯಿ ಪತಿದೇವನಿಗೆ ಅತ್ತಾಳ ಸೋಮನಾಥನಿಗೆ, ದೇವ ಈ ಗವಿಯರೇ ಎಂಥದಿದ್ದಿರಬೇಕು, ಈ ಗವಿಯಲ್ಲಿ ನಾನು ಹೋಗಿ ನೋಡಿ ಬರ್ತೀನಿ ಅಂದಾಗ ಸೋಮನಾಥ ತಾನು, ಬ್ಯಾಡ ದಾನಮ್ಮ, ಅದು ಬಹುತೇಕ ಭಾಳ ಅಗಾಧವಾದ ಗವಿ ಅದ, ಅಲ್ಲಿ ಹೋಗಬೇಡ ಅಂದಾಗ, ಇಲ್ಲ ನಾನು ಹೋಗಿ ನೋಡಿ ಬರ್ತೀನಂತ ಸಾಕ್ಷಾತ್ ದಾನಮ್ಮ ತಾಯಿ ಅದೇ ಕದಳಿಯ ಬನದಲ್ಲಿ ಅದೇ ಗವಿಯಲ್ಲಿ ಹೋಗಿ ತಾನು ಅಕ್ಕ ಮಹಾದೇವಿ ಮಾಯಾದ ಜಾಗದೊಳಗೆ ಹೋಗಿ ಅಕ್ಕ ಮಹಾದೇವಿ ಭೇಟಿ ಕೊಟ್ಟು ಬರ್ತಾಳೆ. ಸಾಕ್ಷಾತ್ ದಾನಮ್ಮ ತಾಯಿ ಭೇಟಿ ಕೊಟ್ಟು ಬರ್ತಾಳೆ, ಭೇಟಿ ಕೊಟ್ಟು ಬರ್ತಾಳೆ. ಮುಂದೆ ಶ್ರೀಶೈಲಗಿರಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದುಕೊಂಡು ದರ್ಶನ ಪಡೆದುಕೊಂಡು ಆ ತಾಯಿ ಆ ಲೋಕ ಮಾರ್ಗವಾಗಿ ಎಕಡೆ ಹೋಗಬೇಕಂತ ತನ್ನ ಪತಿದೇವನಿಗೆ ಕೇಳ್ತಾಳ, ಸೋಮನಾಥನಿಗೆ, ಪತಿದೇವ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಯಿತು, ಇವಾಗ ನಾವು ಎಕಡೆ ಹೋಗೋಣ ಅಂತ ಕೇಳಿದಾಗ, ದಾನಮ್ಮ ನಿನ್ನ ಬೆನ್ನೆಲವಾಗಿ ಬರೋದು ಅಷ್ಟ ನನ್ನ ಕರ್ತವ್ಯ ಅದ, ನೀ ಯಾವ ದಿಕ್ಕಿಗೆ ಹೋಗ್ತಿ ನಾನು ನಿನ್ನ ಬೆನ್ನ ಹತ್ತಿ ಬರ್ತೀನಿ ಅಂದಾಗ ಅವಾಗ ಹೇಳ್ತಾಳ, ಇವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದ ದರ್ಶನ ಆಯಿತು, ಇನ್ನು ರಾಮೇಶ್ವರ ಲಿಂಗದ ದರ್ಶನ ಮಾಡಿಕೊಂಡು ಬರೋನಿ, ಹೋಗು ನಡಿ ಅಂದಾಗ, ಆಯಿತು ನಡಿ ಅಂದ. ತನ್ನ ಪತಿಯೊಡನೆ ದಾನಮ್ಮ ತಾಯಿ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬರೋಕ್ಕಿನ್ನ ಮುಂಚಿತವಾಗಿ ಎಲ್ಲೆಲ್ಲಿ ಹೂ ಗಿಡಗಳಿರ್ತಾವ, ಎಲ್ಲಿ ಹೂ ಹಣ್ಣುಗಳಿರ್ತಾವ, ಅಲ್ಲಿ ಕೂತು ತಾನು ಪೂಜೆ ಸ್ನಾನ ಮುಗಿಸೋದು, ಪೂಜೆ ಮಾಡ್ಕೋದು, ಆ ಹಣ್ಣುಗಳನ್ನು ಸೇವನೆ ಮಾಡೋದು, ಹಾಗೆ ಎಲ್ಲರೇ ಭಕ್ತರು ಸಿಕ್ಕರಂದ್ರೆ ಅವ್ರಿಗಿಟ್ಟು ಉಪದೇಶ ಮಾಡೋದು, ಲಿಂಗ ದೀಕ್ಷೆ ಕೊಡೋದು. ವೀರಶೈವ ಧರ್ಮಕ್ಕೆ ನೀವು ಸಿದ್ಧರಾಗ್ರಿ, ಇನ್ನು ಮುಂದೆ ನೀವು ವೀರಶೈವ ಧರ್ಮಕ್ಕೆ ನೀವು ಮುಟ್ರಿ ಅಂತೇಳಿ ತಿಳ್ಕೊಂಡು ಕೊಳ್ಳಾಗ ಲಿಂಗ ಕಟ್ಟಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಮಹತ್ವವನ್ನು ತಿಳಿಸುತ್ತಾ ಧರ್ಮ ಜಾಗೃತಿ ಮಾಡುತ್ತಾ ಆದಿಶಕ್ತಿ ದಾನಮ್ಮ ತಾಯಿ ತನ್ನ ಪತಿದೇವನ ಜೊತೆಗೂಡಿ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬಂದು, ರಾಮೇಶ್ವರ ನಿಮಗೆ ಗೊತ್ತದ, ಪಂಚಪೀಠದೊಳಗೆ ಒಂದು ಕೇದಾರಿ, ಒಂದು ಉಜ್ಜಯಿನಿ, ರಂಭಾಪುರಿ, ಶ್ರೀಶೈಲ, ರಾಮೇಶ್ವರ, ಒಟ್ಟ 5 ಬರ್ತಾವ. ಅದರೊಳಗೆ ರಾಮೇಶ್ವರ ಲಿಂಗ ಒಂದು ದರ್ಶನ ಪಡಿಬೇಕಂತ ಆ ತಾಯಿ ರಾಮೇಶ್ವರಕ್ಕೆ ಬಂದಾಳೆ. ಬಂದು ದರ್ಶನವನ್ನು ಪಡೆದುಕೊಂಡಿದ್ದಾಳೆ. ದರ್ಶನ ಪಡೆದುಕೊಂಡು ಅಲ್ಲೇ ರಾಮೇಶ್ವರದಲ್ಲಿ ಒಂದು 4-6 ದಿವಸ ಭಕ್ತರಿಗೆಲ್ಲ ಬಹುತೇಕ ಆ ತಾಯಿಯ ಮಹಾಶಕ್ತಿಯನ್ನು ಕಂಡು ಎಲ್ಲ ಭಕ್ತರು ಬರ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಅವರಿಗೆಲ್ಲ ಬೋಧನೆಯನ್ನು ಮಾಡುತ್ತಾ ಧರ್ಮದ ಮಾರ್ಗವನ್ನು ಅಲ್ಲಿ ಬರ್ತಿರ್ತಕ್ಕಂಥ ಭಕ್ತರಿಗೆಲ್ಲ ಜಾಗೃತಿ ಮಾಡುವಂಥ ಆ ತಾಯಿ ರಾಮೇಶ್ವರದಲ್ಲಿ ಉಳಿದಾಗ ಅಲ್ಲಿ ಏನಾಗ್ತದಂತ ಕೇಳಿದ್ರೆ, ಕೂಡ್ರಿ, ವಿಷಯ ಹಾಳು ಮಾಡಬೇಡ್ರಿ, ಕೂಡ್ರಿ. ಅವಾಗ ರಾಮೇಶ್ವರದಲ್ಲಿ ಆ ತಾಯಿ ಉಳ್ಕೊಂಡಾಗ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಅದೇ ರಾಮೇಶ್ವರದಲ್ಲಿ
ಒಬ್ಬ ವಜ್ರದ ವ್ಯಾಪಾರಿಸ್ತ ರಂಗರಾಯ ಅಂತೇಳಿ ಆ ರಾಮೇಶ್ವರದಲ್ಲಿ ವಜ್ರದ ವ್ಯಾಪಾರಿಸ್ತ ಬಹಳ ದೊಡ್ಡ ಶ್ರೀಮಂತ. ಅವನ ಹೆಸರು ರಂಗರಾಯ ಅಂತೇಳಿ. ದೇವರ ಸಿರಿ ಸಂಪತ್ತು ಇಟ್ಟು ಕೊಟ್ಟಿದ್ದ ಅವರಿಗೆ, ಅದು ಹೇಳಕ್ ಅಳತಿನೇ ಇಲ್ಲ. ಅಟ್ಟ ಸಂಪತ್ತು ಕೊಟ್ಟಿದ್ದ. ಆದರೆ ಆ ರಂಗರಾಯನಿಗೆ ಒಂದು ದೊಡ್ಡ ರೋಗಕ್ಕೆ ಅಂಟುಕೊಂಡಿತ್ತು. ಹೇಳ್ತೀನಿ ರೀ ನಿಮಗೆ. ಮೈ ಎಲ್ಲ ಗುರುಳಿ ಆಗಿ ನೀರು ಬಸಿತಿದ್ದು. ಅವನ ಮೈ ನೋಡಿದ್ರೆ ಯಾರೂ ಮುಟ್ಟುತ್ತಿದ್ದಿಲ್ಲ. ಹಂಗೆ ಅವನಿಗೊಂದು ಅಂಥ ರೋಗೇ ಅಂಟುಕೊಂಡು ಬಿಟ್ಟಿತ್ತು. ಅವಾಗ ಅವನ ಧರ್ಮ ಪತ್ನಿ ರಂಗರಾಯನ ಹೆಂಡತಿ ಒಂದೇ ಸವನ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ದಳು. ಎಷ್ಟೋ ದವಾಖಾನೆ ತೋರಿಸಿದ್ರು, ಎಷ್ಟೋ ಮಹಾತ್ಮರ ಶರಣರ ಬಳಿ ಹೋದರೂ ಕೂಡ ಆ ರಂಗರಾಯನ ರೋಗ ನಿವಾರಣೆ ಆಗಿದ್ದಿಲ್ಲ. ಒಂದು ದಿವಸ ಹಿಂಗೆ ಅಳ್ತಾಳೆ. ತನ್ನ ಗಂಡನ ಮಾರಿ ಮುಂದೆ ಕೂಡಿಸಿಕೊಂಡು ಆ ರಂಗರಾಯನ ಹೆಂಡತಿ ಹೇಳ್ತಾಳೆ, ದೇವ್ರ ಒಪ್ಪತ್ತ ಉಪವಾಸ ಬೀಳುವಂಗಿಟ್ರೆ ನಡೀತಿತ್ತು ಕರೆ, ಆದ್ರೆ ಇಂಥ ಸಂಪತ್ತು ಕೊಟ್ಟು ಬಾಯಿಗೆ ಹುಣ್ಣು ಹಾಕದಂಗೆ ಮಾಡಿಟ್ಟಲ್ಲ. ಆ ದೇವರಿಗೆ ಏನಾದರೂ ಕನಿಕರ ಐತಿ ಏನು ಅಂತೇಳಿ ಒಂದೇ ಸಮನ ಅಳುವಂಥ ಸಮಯದಲ್ಲಿ ಒಬ್ಬರು ಹಿರಿಯ ಮನುಷ್ಯ ಹೈದು ಹೊಂಟಿದ್ದ. ಅವ ಹೇಳ್ತಾನ, ಯವಾ ಯಾಕೆ ತಾಯಿ ಏನಾಗ್ಯದ, ಯಾಕೆ ಅಳ್ಳಕತ್ತಿ ಅಂದಾಗ, ಏನಂತ ಹೇಳಿ ಕಾಕ, ನನ್ನ ಪರಿಸ್ಥಿತಿ ಏನಂತೇಳಿ, ನನ್ನ ಗಂಡ ವಜ್ರದ ವ್ಯಾಪಾರ ಮಾಡಿದ, ಬೇಡಿ ಭಿಕ್ಷುಕರಿಗೆ ರಗಡ ದಾನ ಮಾಡಿದ, ನಮ್ಮದಿಂದ ಇನ್ನೊಬ್ಬರಿಗೆ ಯಾರಿಗೂ ಕೂಡ ನೋವು ಮಾಡಿಲ್ಲ, ಇನ್ನೊಬ್ಬರಿಗೆ ಅಸಹ್ಯ ಮಾಡಿದವರಲ್ಲ. ಆದರೆ ನಮ್ಮ ಹಣಿ ಬರ, ನಮ್ಮ ಟಯಾಮ ಹಿಂದಿನ ಕರ್ಮದ ಏನೋ ಗೊತ್ತಿಲ್ಲ, ಇಂಥ ಪ್ರಸಂಗ ಬಂದು ನಮಗೆ ಒದಗ್ಯಾದ. ನನ್ನ ಗಂಡನ ಮೈ ಸಹಿತ ಮುಟ್ಟಕ್ಕಾಗಲ್ದ, ಅಷ್ಟೊಂದು ರೋಗ ಉಂಟಾಗ್ಯದ. ದೇವ್ರಿಟ್ಟೆಲ್ಲ ಕೊಟ್ಟರೆ ಬಿ ಸಹಿತ ಇದನ್ನು ಯಾಕೆ ನಮಗೆ ಇಂಥದ್ದು ಯಾಳೆ ತಂದಿಟ್ಟಂತ ಆ ಹಿರಿಯ ಮನುಷ್ಯನ ಮುಂದೆ ಒದರುವಂಥ ಸಮಯದೊಳಗೆ, ಹೇಳುವಂಥ ಸಮಯದೊಳಗೆ ಅವಾಗ ಆ ಹಿರಿಯ ಮನುಷ್ಯ ಹೇಳ್ತಾನೆ, ಅಮ್ಮ ತಾಯಿ ಇಲ್ಲಿ ಅಳ್ಕೋತ ನೀನು ಕೂಡಬೇಡಮ್ಮ. ಇವಾಗ ಇಲ್ಲಿ ರಾಮೇಶ್ವರದಲ್ಲಿ ಒಬ್ಬಕ್ಕೆ ಆದಿಶಕ್ತಿ ಮಹಾಸಾತ್ವಿ ಶಿರೋಮಣಿ ಪಾರ್ವತಿ ಅವತಾರದಾಕಿಂದು ದಾನಮ್ಮ ಅಂಥೇಳಿ ತನ್ನ ಪತಿದೇವನ ಜೊತೆಗೂಡಿ ನಮ್ಮ ರಾಮೇಶ್ವರಕ್ಕೆ ಬಂದಾಳ. ಅಲ್ಲಿ ಎಷ್ಟೋ ಜನ ಭಕ್ತರು ಹೋಗಿ ಆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಷ್ಟೋ ಮಂದಿ ತಮ್ಮ ಜನ್ಮ ಕಲ್ಯಾಣ ಮಾಡ್ಕೊಳಕತ್ತಾರ. ಯವಾ ನೀನು ಹೋಗಿ ಆ ತಾಯಿ ಮುಂದೆ ನಿನ್ನ ಇರತಕ್ಕಂಥ ಕುಂದು ಕೊರತೆಗಳನ್ನು ಆ ತಾಯಿ ಮುಂದೆ ನೀನು ತೋಡ್ಕೋ, ಆ ತಾಯಿ ನಿನಗೇನು ಆಶೀರ್ವಾದ ಮಾಡ್ತಾಳೆ ಅಂದಾಗ ಅವಾಗ ಆ ಹೆಣ್ಣು ಮಗಳಿಗೆ ಹೌಸಾಯಿತು. ಆ ಹೆಣ್ಣು ಮಗಳು ಓಡಿ ಹೋಗಿ ರಾಮೇಶ್ವರ ಗುಡಿಯಲ್ಲಿ ಕುಳಿತಿರ್ತಕ್ಕಂಥ ದಾನಮ್ಮ ತಾಯಿಯನ್ನು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಆ ತಾಯಿ ಪಾದಕ್ಕೆ ಬಿದ್ದು ತಾಯಿ ಪಾದ ಹಿಡ್ಕೊಂಡು ಅಳ್ತಾಳೆ, ಯವಾ ದಾನಮ್ಮ ಯಾಕೆ ಮಗಳ, ಯಾಕೆ ಅಳ್ತಿ, ಪಾದ ಬಿಟ್ಟು ಮ್ಯಾಲೆ ಹೇಳು ಅಂದಾಗ, ಯವಾ ನಾನು ನಿನ್ನ ಪಾದ ಬಿಟ್ಟು ಮ್ಯಾಲೆ ಹೇಳಂಗಿಲ್ಲ ತಾಯಿ, ಯಾಕಂದರೆ ನನ್ನ ಕಷ್ಟ ಕೇಳುವಂತಕ್ಕಿ ನಿನ್ನ ಬಿಟ್ಟರೆ ಯಾರೂ ಇಲ್ಲ ತಾಯಿ ಅಂದಾಗ, ಏನಾಗ್ಯದ ಅಂಥದ್ದು ಹೇಳು ಅಂದಾಗ, ಏನಿಲ್ಲ ತಾಯಿ, ದೇವರ ಶ್ರೀ ಸಂಪತ್ತ ಐಶ್ವರ್ಯ ಧನ ದೌಲತ್ತ ರಗಡ ಕೊಟ್ಟಾನ ತಾಯಿ. ಆದರೆ ನನ್ನ ಗಂಡನಿಗೆ ಇಂಥದ್ದೊಂದು ರೋಗ ಉಂಟಾಗ್ಯದ, ಇಂಥದ್ದೊಂದು ರೋಗ ಆಗ್ಯದ. ಬಹುತೇಕ ಅದು ಯಾರೂ ಕೂಡ ಅವನ ನೋಡಿದ್ರೆ ಯಾರೂ ಮುಟ್ಟಿಸ್ಕೊಲಾರ್ದಂಥ ರೋಗ ಆಗ್ಯದ ತಾಯಿ, ಅವನಿಗೆ ನೀನೇ ಕಾಪಾಡಬೇಕಂದಾಗ ದಾನಮ್ಮ ತಾಯಿ ಅತ್ತಾಳ. ಅಷ್ಟೇ ಮಾತಿಗೆ ಅಳತಾರೇನು ಮಗಳೇ, ಮ್ಯಾಲೆ ಹೇಳಂಥೇಳಿ ಆ ಹೆಣ್ಣು ಮಗಳಿಗೆ ರಟ್ಟಿ ಹಿಡಿದು ಮ್ಯಾಲೆ ಎತ್ತಿ ದಾನಮ್ಮ ತಾಯಿ ಹೇಳ್ತಾಳೆ, ಈಗ ಇದು ವಿಭೂತಿ ತಗೋ, ಇದನ್ನು ತೊಗೊಂಡು ಒಯ್ದು, ಈ ಭಸ್ಮ ತೊಗೊಂಡು ಒಯ್ದು ನಿನ್ನ ಗಂಡನಿಗೆ ಭಕ್ತಿಯಿಂದ ಅವನ ಮೈಯೆಲ್ಲ ಆ ಭಸ್ಮ ಧರಿಸಿ, ಆ ಭಸ್ಮ ಎಲ್ಲ ಮೈ ತುಂಬ ಹಚ್ಚಿದ ಕೂಡಲೇ ಅವನ ರೋಗ ನಿವಾರಣೆ ಆಗ್ತದೆ ಅಂದಾಗ ಆ ತಾಯಿಗೆ ಆನಂದ ಆಯಿತು. ಓಡಿ ಬಂದು ತನ್ನ ಗಂಡ ಮನೆಯಲ್ಲಿ ಬಿದ್ದು ಒಂದೇ ಸವನ ಹೊರಳಾಡುತ್ತಿದ್ದ, ಒಂದೇ ಸವನ ಅವನ ತ್ರಾಸಿಗಾಗಿ ಅವ ದುಃಖ ಮಾಡುತ್ತಿದ್ದ. ಆ ತಾಯಿ ದಾನಮ್ಮ ತಾಯಿ ಹೇಳಿದ ಹಾಗೇನೆ ಅವನ ಹೆಂಡತಿ ರಂಗರಾಯನ ಹೆಂಡತಿ ಓಡಿ ಬಂದು ಗಂಡಗತ್ತಾಳ, ಸ್ವಾಮಿ ಸ್ವಲ್ಪ ತಾವು ಎದ್ದು ಕೂಡ್ರಿ ಅಂದಾಗ, ನನಗೆ ಎದ್ದು ಕುಂದ್ರಕ್ಕಾಗೋದಿಲ್ಲ, ನನಗೆ ತ್ರಾಸು ಮುಗ್ದದ, ನಾನು ಇವಾಗ ಇನ್ನು 2 ತಾಸಿನ ಒಳಗಡೆ ನನ್ನ ಜೀವ ಬಿಡ್ತೀನಿ, ನನ್ನ ದೇಹ ಬಿಡ್ತೀನಿ ಅಂತ ಇವ ಅಳ್ಳಕತ್ತ. ಅವಾಗ ಅವನ ಹೆಂಡತಿ ಹೇಳ್ತಾಳ, ಸ್ವಾಮಿ ದುಃಖ ಮಾಡಬೇಡ್ರಿ, ಅಳಬೇಡ್ರಿ, ಯಾಕಂದರೆ ನಾನು
ನಮ್ಮ ರಾಮೇಶ್ವರ ಗುಡಿಯಲ್ಲಿ ಒಬ್ಬಕ್ಕೆ ಆದಿಶಕ್ತಿ ಪಾರ್ವತಿ ಅವತಾರದಕ್ಕಿ ದಾನಮ್ಮ ತಾಯಿ ಅಂತ ಬಂದಾಳ. ಆಕಿನ ಬಲ್ಲಿ ಹೋಗಿ ನಾನು ಭಸ್ಮ ತೊಗೊಂಬಂದೀನಿ, ನಿನ್ನ ಮೈಗೆ ಅದನ್ನು ಹಚ್ಚಿದ್ರೆ ನಿನ್ನ ಗಂಡನ ರೋಗ ನಿವಾರಣೆ ಆಗ್ತದೆ, ಒಯ್ದು ಅಂತೇಳಿ ಕೊಟ್ಟಾಳ. ಒಂದು ಸ್ವಲ್ಪ ತಾವು ತ್ರಾಸು ತಡ್ಕೋರಿ, ಒಂದು ಸ್ವಲ್ಪ 2 ಚರಿ ನೀರು ಹಾಕ್ತೀನಿ, ನಿಮಗೆ ಸ್ನಾನ ಮಾಡಿಸ್ತೀನಿ, ಮಾಡಿಸಿ ಅದನ್ನು ಹಚ್ತೀನಿ, ನೋಡಮ್ಮ ಆ ತಾಯಿ ಶಕ್ತಿ ಬಲದಿಂದ ಹಗರ ಆಗ್ತೈತಿ ಅನ್ನುವತ್ತೇಳಿ ಆ ಗಂಡನಿಗೆ ಒಂದು ಬಿದ್ದು ಹೊಳ್ಳಾಡಿ ಅಳುವಂಥ ಸಮಯದಲ್ಲಿ ಅವನಿಗೆ ಸಮಾಧಾನ ಮಾಡಿ ಆ ಹೆಂಡತಿ ಅವನ ಸ್ನಾನ ಮಾಡಿಸಿ ಆ ತಾಯಿ ಕೊಟ್ಟಿರ್ತಕ್ಕಂಥ ಭಸ್ಮ ತಗೊಂಡು ಅವನ ಮೈಯೆಲ್ಲ ಲೇಪನೆ ಮಾಡ್ತಾಳೆ. ಆ ಮೈಯೆಲ್ಲ ಲೇಪನೆ ಮಾಡ್ತಾಳೆ. ಲೇಪನೆ ಮಾಡಿದ ಬಳಿಕ ಒಂದು 5 ನಿಮಿಷ ಹೋಯ್ತು, 10 ನಿಮಿಷ ಹೋಯ್ತು, ಅರ್ಧ ತಾಸು ಹೋಯ್ತು, ತಾಸು ಹೋಯ್ತು. ಹ್ಯಾಂಗೆ ಟೈಮ್ ಹೋಗ್ಲಕತ್ತು ಹಂಗೆ ಅವನ ಮೈಯನ ರೋಗ ನೋವು ಆ ತ್ರಾಸ ಕಡಿಮೆ ಹಾಕೋತ ಬತ್ತು. ಆ ತಾಯಿ ಕೊಟ್ಟಿದ ಭಸ್ಮದಿಂದ ಅದು ಹಚ್ಚಿರ್ತಕ್ಕಂಥ ಭಸ್ಮದಿಂದ, ಆ ತಾಯಿ ಕೊಟ್ಟಿರ್ತಕ್ಕಂಥ ಭಸ್ಮದಿಂದ ಅವ ರೋಗದಿಂದ ನೆರಳಾಡ್ಲಕತ್ತಿದ್ದಲ್ಲ ಆ ಪುಣ್ಯಾತ್ಮ, ಅವನ ರೋಗ ನಿವಾರಣೆ ಆಗಿ ಮೊದಲು ಹ್ಯಾಂಗಿದ್ದ ಹಂಗ ಎದ್ದ ನಿತ್ತ ಬಿಟ್ಟ. ದೇವಿ ನೆನೆದವರ ಮನವ ತುಂಬಿರುವೆ, ಶ್ರೀದೇವಿನೇ ಮಹಾದೇವಿ, ಶ್ರೀದೇವಿನೇ ಮಹಾದೇವಿ, ನೆನೆದವರ ಮನವ ತುಂಬಿರುವೆ, ದೇವಿ ನೆನೆದವರ ಮನವ ತುಂಬಿರುವೆ. ದುಷ್ಟ ಜನರಿಗೆ ದುರ್ಗಿಯಾದೆ, ದುಷ್ಟ ಜನರಿಗೆ ದುರ್ಗಿಯಾದೆ, ನಿಷ್ಠರಿಗೆ ಶುಭ ಶಂಕರಿಯಾದೆ, ನಿಷ್ಠರಿಗೆ ಶುಭ ಶಂಕರಿಯಾದೆ, ಭಕ್ತರ ಕಲ್ಯಾಣಿ ಭವಾನಿ ನೀನಾದಿ, ಭಕ್ತರ ಕಲ್ಯಾಣಿ ಭವಾನಿಯಾದಿ, ಶ್ರೇಷ್ಠರು ಧರಿಸಲು ಸಕಲರ ಪೊರೆದೆ, ಶ್ರೇಷ್ಠರು ಧರಿಸಲು ಸಕಲರ ಪೊರೆದೆ, ಶ್ರೀದೇವಿನೇ ಮಾದೇವಿ, ನೆನೆದವರ ಮನವ ತುಂಬಿರುವೆ, ದೇವಿ ನೆನೆದವರ ಮನವ ತುಂಬಿರುವೆ. ಆದಿಶಕ್ತಿ ಶ್ರೀ ಜಗವ ಸೃಷ್ಟಿಸಿದಿ, ವೇದ ಭಾಷೆಯ ಕೊಟ್ಟು ಸರಸ್ವತಿಯಾದಿ, ಮೋದದಿ ನಲಯುತ ಮಹಾಲಕ್ಷ್ಮಿಯಾದಿ, ಮೋದದಿ ನಲಯುತ ಮಹಾಲಕ್ಷ್ಮಿಯಾದಿ, ಆದಿಗುರು ಕಲಿದೇವನ ಆತ್ಮಶ್ರೀಯಾದಿ, ಶ್ರೀದೇವಿನೇ ಮಹಾದೇವಿ, ಶ್ರೀದೇವಿನೇ ಮಹಾದೇವಿ, ನೆನೆದವರ ಮನವ ತುಂಬಿರುವೆ, ದೇವಿ ನೆನೆದವರ ಮನವ, ನೆನೆದವರ ಮನವ, ನೆನೆದವರ ಮನವ ತುಂಬಿರುವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹೀಗಾಗಿ ಆ ತಾಯಿ ದಾನಮ್ಮ ಕೊಟ್ಟಿರ್ತಕ್ಕಂಥ ಭಸ್ಮದಿಂದ ಗಂಡನಿಗೆ ಲೇಪನೆ ಮಾಡಿದಾಗ ಅವನ ರೋಗ ಮಾಯವಾಗಿ ಹೋಯಿತು. ಹೋದ ಬಳಿಕ ಆ ಗಂಡ ರಂಗರಾಯ ತಾನೆ, ಆ ಶಕ್ತಿ ದಾನಮ್ಮ ಎಂತಕ್ಕಿದ್ದಿರಬೇಕು, ಆ ತಾಯಿಯನ್ನು ಭೇಟಿಯಾಗಿ ಬರಬೇಕು. ಯಾಕಂದರೆ ದೇವರ ರಗಡ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಕೊಟ್ಟಿದ್ದ, ಆದರೆ ಇಂಥದ್ದೊಂದು ರೋಗ ಉಂಟಾಗಿತ್ತು. ಅದು ಯಾರಿಂದ ಕೂಡ ಇದನ್ನು ಬಿಡ್ಸೋಕ್ಕಾಗೋದಿಲ್ಲ. ಇನ್ನು ಕೆಲವೇ ಕ್ಷಣದಾಗ ನಾನು ಸಾಯ್ತೀನೇನು ಅನ್ನುವಂಗ ಅಷ್ಟೊಂದು ನೋವು, ಅಷ್ಟೊಂದು ತ್ರಾಸ ನನಗೆ ಕಾಡ್ತಿತ್ತು. ಆ ತಾಯಿ ನನಗೆ ಮರುಜನ್ಮ ಕೊಟ್ಟಿದ್ದಾಳಂದ್ರೆ ಆ ತಾಯಿಗೆ ಭೇಟಿಯಾಗಿ ಆಕಿನ ಆಶೀರ್ವಾದ ಪಡೆದುಕೊಂಡು ಆ ತಾಯಿಗೆ ನಾವು ಏನಾದರೂ ಕೂಡ ಕೊಟ್ಟು ಬರಬೇಕಂತ ವಿಚಾರ ಮಾಡಿಕೊಂಡು
ರಗಡ ಅಗರ್ಭ ಶ್ರೀಮಂತರು, ವಜ್ರದ ವ್ಯಾಪಾರಿಸ್ತರು, ಬೆಳ್ಳಿ ಬಂಗಾರ ಧನ ಕನ ವಜ್ರ ಎಲ್ಲ ತಗೊಂಡು ಆ ತಾಯಿಗೆ ಕೊಡಬೇಕಂತೇಳಿ ತಿಳ್ಕೊಂಡು ಆ ರಂಗರಾಯ ಅವನ ಹೆಂಡತಿ ಕೂಡಿಕೊಂಡು ದಾನಮ್ಮ ತಾಯಿ ಇದ್ದಲ್ಲಿ ಬರ್ತಾರೆ. ಬಂದು ನಮಸ್ಕಾರ ಮಾಡಿ ಆವಾಗ ದಾನಮ್ಮ ತಾಯಿಗೆ ಕೇಳ್ತಾರೆ, ಯವಾ ದಾನಮ್ಮ ವರದಾನಿ, ಎಂಥ ಶಕ್ತಿಯವ ನಿಂದು. ಬಹುತೇಕ ಎಷ್ಟೋ ಡಾಕ್ಟ್ರುಗಳ ಮುಗಿದ್ರೆ ಆ ರೋಗ ನಿವಾರಣೆ ಆಗಲಿಲ್ಲ, ಎಷ್ಟೋ ಪಂಡಿತರ ಬಳಿ ಹೋದ್ರೆ ಆ ರೋಗ ನಿವಾರಣೆ ಆಗಲಿಲ್ಲ. ಇನ್ನೇನು ನಾ ಸಾಯ್ತೀನಿ ಅನ್ನುವಂಗ ಅಷ್ಟೊಂದು ನನಗೆ ನೋವ ತ್ರಾಸ ಕಾಡ್ತಿತ್ತು. ನೀ ಕೊಟ್ಟಿದ ಭಸ್ಮದಿಂದ ನನ್ನ ಮರುಜನ್ಮ ಆಯಿತು ತಾಯಿ. ನಂದೊಂದು ಸಣ್ಣ ಕಾಣಿಕೆ ನಿನಗೋಸ್ಕರವಾಗಿ ತಂದೀನಿ, ಅದನ್ನು ನೀನು ಸ್ವೀಕಾರ ಮಾಡುವಂದಾಗ ದಾನಮ್ಮ ತಾಯಿ ಎತ್ತಾಳೆ, ಏನು ತಂದಿಯಪ್ಪ ಅದರಲ್ಲಿ? ಏನೂ ಇಲ್ಲವಾ, ನಿನಗೋಸ್ಕರವಾಗಿ ವಜ್ರ ಧನ ಕನ ನಿನಗೆ ಕೊಡಬೇಕಂತ ತೊಗೊಂಡು ಬಂದೀನಿ, ನೀನು ತಗೋ ತಾಯಿ ಅಂದಾಗ ಅವಾಗ ದಾನಮ್ಮ ತಾಯಿ ಹೇಳ್ತಾಳೆ, ಈ ವಜ್ರ ಈ ಬಂಗಾರ ಇದು ದನ ಕನಕ ತಗೊಂಡು ನಾ ಏನು ಮಾಡೋಕ್ಕೆಪ್ಪ, ಇದ್ದ ದನ ಕನನೇ ನಾನೇ ಬಿಟ್ಟು ಬಂದಾಕಿ, ಅದನ್ನು ತಗೊಂಡು ನಾ ಏನು ಮಾಡಲಿ ಅಂಥೇಳಿ ಅಂದಾಗ ತಾಯಿ ಮತ್ತು ನಿನಗೋಸ್ಕರವಾಗಿ ತಂದೆವು ನಾವು, ಇದು ಹೆಂಗೆ ಮಾಡೋದು ಅಂದಾಗ ಆ ತಾಯಿ ದಾನಮ್ಮ ತಾಯಿ ಹೇಳ್ತಾಳೆ, ಇದು ನನಗೆ ಬೇಕಾಗಿಲ್ಲ, ಇದು ನನಗೆ ಬೇಕಾಗಿಲ್ಲ, ಇದೇ ನೀವು ತಂದಿರ್ತಕ್ಕಂಥದ್ದು ಇದೇನು ದನ ಕನ ಬಂಗಾರ ಬೆಳೆ ಐತಲ್ಲ, ಇದನ್ನು ತಗೊಂಡು ಒಯ್ದು ನೀವು ಒಂದು ಇದೇ ಊರಲ್ಲಿ ಇದೇ ಗ್ರಾಮದಲ್ಲಿ ಒಂದು ಬಸವೇಶ್ವರ ಗುಡಿ ಕಟ್ಟಿಸ್ರಿ. ಬಸವೇಶ್ವರ ಗುಡಿ ಕಟ್ಟಿಸಿ ಅದರಲ್ಲಿ ಒಂದು ಆ ಶಿವನ ಲಿಂಗ ಸ್ಥಾಪನೆ ಮಾಡಿರಿ. ಎಷ್ಟು ಮಾಡಿ ಸದಾವ ಕಾಲ ನೀವು ಆತನ ಧ್ಯಾನದಲ್ಲಿ, ಆ ಪರಮಾತ್ಮನ ಧ್ಯಾನದಲ್ಲಿ ನೀವು ಕಾಲ ಕಳೀರಿ, ನಿಮ್ಮ ಪರಮಾತ್ಮ ಒಳ್ಳೇದು ಮಾಡ್ತಾನಂಥೇಳಿ ಆ ಸತಿಪತಿಗೆ ಆ ತಾಯಿ ಏನು ಮಾಡ್ತಾಳೆ, ಆ ಲಿಂಗ ಕಟ್ಟಿ ಲಿಂಗ ದೀಕ್ಷೆ ಮಾಡಿ ನೀವು ಧರ್ಮವಂತರಾಗಿ ನಡೀರಿ ಅಂತಕ್ಕಂಥ ಮಾತನ್ನು ಆ ತಾಯಿ ಅವರಿಗೆ ಆಶೀರ್ವಾದ ಮಾಡುತ್ತಾಳೆ. ಅವರಿಗೆ ಆಶೀರ್ವಾದ ಮಾಡಿ ದಕ್ಷಿಣ ಭಾಗದಲ್ಲಿ ಜನ ಎಲ್ಲ ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ. ಹೀಗಾಗಿ ಆ ತಾಯಿ ಆ ದಕ್ಷಿಣ ಭಾಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರಿಗೆ ಕೊರಳಲ್ಲಿ ಲಿಂಗ ಕಟ್ಟಿ ಅವರಿಗೆ ಶಿವನ ಭಕ್ತರಾಗಿ ಮಾಡಿ ಆ ಶಿವತತ್ವದ ಬೋಧನೆಯನ್ನು ಮಾಡಿ ಆ ತಾಯಿ ಸಂಚಾರ ಮಾಡುತ್ತಾ ಎಲ್ಲಿಗೆ ಬರ್ತಾಳಂತ ಕೇಳಿದ್ರೆ ವಿಷ್ಣು ಕುಂಚಿಗೆ ಅಂತೇಳಿ ಎಲ್ಲಿಗೆ ಬರ್ತಾಳ್ರಿ? ವಿಷ್ಣು ಕುಂಚಿಗೆ ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಬರ್ತಾಳ. ಆ ವಿಷ್ಣು ಕುಂಚಿಗೆ ಅಂತ ಆ ಊರ ಹೆಸರು ಕುಂಚಿಗೆ, ಅಲ್ಲಿ ವಿಷ್ಣು ದೇವರ ಗುಡಿ ಇರೋ ಸಂಬಂಧ ಅದಕ್ಕೆ ವಿಷ್ಣು ಕುಂಚಿಗೆ ಅಂತ ಆ ಊರ ನಾಮಕರಣ ಮಾಡ್ಯಾರ. ವಿಷ್ಣು ಕುಂಚಿಗೆ ಆ ತಾಯಿ ಸಂಚಾರ ಮಾಡುತ್ತಾ ಬಂದು ಪಾದ ಇಟ್ಟಾಳ. ಅಲ್ಲಿ ವಿಷ್ಣು ಕುಂಚಿಗೆ ಊರಲ್ಲಿ ಒಂದು ದೊಡ್ಡ ಗುಡಿ ವಿಷ್ಣು ದೇವರದು. ಅಲ್ಲಿ ವೈಷ್ಣವರು ಅಂತ ನಿಮಗೆಲ್ಲ ಗೊತ್ತದ. ವೈಷ್ಣವರು, ಬ್ರಾಹ್ಮಣರು, ಕ್ಷತ್ರಿಯರು ಅಲ್ಲಿ ಭಾಳ ಜನ ಇದ್ರು. ಇವರೆಲ್ಲ ಆ ವಿಷ್ಣು ದೇವರ ಗುಡಿ ಕಡಿಸಿದ್ರು. ಆ ವಿಷ್ಣು ದೇವರ ಗುಡಿ ಎಷ್ಟು ಎತ್ತರ ಇತ್ತು ಅಂತ ಕೇಳಿದ್ರೆ ಸಾಧಾರಣ ಒಂದು 200 ಫೀಟ್ ಇತ್ತದು. 200 ಫೀಟ ಅಂಥ ಒಂದು ದೊಡ್ಡ ಗುಡಿ ಕಡಿಸಿದ್ರು. ವಿಷ್ಣುನ ಮೂರ್ತಿ ಮಾಡಿಟ್ಟಿದ್ರು ಗುಡಿ ಒಳಗೆ. ಆ ವಿಷ್ಣುನ ಮೂರ್ತಿಗೆ ಹೋಗಿ ದರ್ಶನ ಮಾಡಿ ಬರಬೇಕಾದ್ರೆ ಮುಂದೆ 7 ದ್ವಾರ ಬಾಗಿಲ ಕಟ್ಟಿದ್ರು. ಎಷ್ಟ್ರಿ? 7 ದ್ವಾರ ಬಾಗಿಲು ಕಟ್ಟ್ಯಾರ. ಅದರ ಮ್ಯಾಲ ಆ ಗುಡಿ ಮುಂಭಾಗದಲ್ಲಿ ಬಾಕಲ ಮುಂದೆ ಒಂದು ಬೋರ್ಡ್ ಹಾಕ್ಸಿದ್ದ. ಆ ಊರಾಗ ಒಬ್ಬ ದೊಡ್ಡ ರಾಜ ಇದ್ದ. ಆ ವಿಷ್ಣು ಕುಂಚಿಗೆ ಒಳಗೆ ದೊಡ್ಡ ರಾಜ ಇದ್ದ. ಆ ರಾಜ ಆ ಗುಡಿ ಮುಂದೆ ಆ ದ್ವಾರ ಬಾಗಿಲ ಮುಂದೆ ಒಂದು ಬೋರ್ಡ್ ಹಾಕ್ಸಿದ್ದ. ಏನತ್ ಬೋರ್ಡ್ ಹಾಕ್ಸಿದ ಅಂದ್ರೆ, ಇಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಅವರಷ್ಟೇ ಗುಡಿ ಒಳಗೆ ಪ್ರವೇಶ ಮಾಡಬೇಕು. ವೈಷ್ಣವರು ಅವರಷ್ಟೇ ಒಳಗೆ ಪ್ರವೇಶ ಮಾಡಬೇಕು. ಬೇರೆ ಜಾತಿಯ ಜನ, ಬೇರೆ ಧರ್ಮದ ಜನ, ಬೇರೆ ಮತದ ಜನ
ಯಾರೂ ಕೂಡ ಇಲ್ಲಿ ಒಳಗ ಹೋಗಬಾರದು. ಅಕಸ್ಮಾತ್ ಯಾರಾದರೂ ಕೂಡ ಒಳಗ ಹೋದರೆ ಅವರ ಶಿರಾಚೇತನ ಮಾಡುತ್ತೇವಂತ ಅಲ್ಲಿ ಬೋರ್ಡ್ ಹಾಕ್ಸಿದ್ದ. ಆ ದ್ವಾರ ಬಾಗಿಲಕ್ಕೆ ಕಾವಲುಗಾರಿಟ್ಟಿದ್ದ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರೆಲ್ಲ ಬಂದರೆ ಅಷ್ಟೇ ಒಳಗೆ ಪ್ರವೇಶ. ಉಳ್ದಾನವರು ಇವ್ರು ಬಿಟ್ಟು ಬ್ಯಾರೆದವರು ಒಳಗೆ ಹೋದ್ರೆ ಹಿಡಿದವರು ಶಿರಾಚೇತನ ಮಾಡ್ತಿದ್ರು. ಹೀಗಾಗಿ ಮುಂದೆ ಈ ತಾಯಿ ಆ ವಿಷ್ಣು ಕುಂಚಿಗೆ ಬಂದು ಊರೆಲ್ಲ ಸಂಚಾರ ಮಾಡ್ಕೊಂತ ಹೊಂಟಾಳೆ. ದೊಡ್ಡ ದೇವಸ್ಥಾನ. ಆಕಿನ ಕೆಲಸನೇ ಏನಿತ್ತು? ದಾನಮ್ಮನ ಕೆಲಸ. ಈಗ ನಮ್ಮ ಕೆಲಸ ಏನದ? ನಾವು ಹೊಲಕ್ಕೆ ಹೋಗೋದು, ಹೊಲ್ದಾಗ ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತು ಉಂಡು ಮನ್ಯಾಗ ಮುಕ್ಕೋದು, ಮತ್ತು ಮುಂಜಾನೆ ಅದು ಹೊಲಕ್ಕೆ ಹೋಗೋದು. ನಮ್ಮ ಕೆಲಸ ಇದು. ಆದ್ರೆ ದಾನಮ್ಮ ತಾಯಿ ಕೆಲಸ ಏನಂದ್ರೆ ಧರ್ಮ ಜಾಗೃತಿ ಮಾಡೋದು, ಧರ್ಮ ಕಲ್ಯಾಣ ಮಾಡೋದು, ಶಿವತತ್ವದ ಆಚಾರ ವಿಚಾರವನ್ನು ಜನಕ್ಕೆ ಬೋಧನೆ ಮಾಡೋದು, ಜನರನ್ನು ಉದ್ಧಾರ ಮಾಡೋದು. ಹೀಗೆ ಆ ತಾಯಿಯ ಒಂದು ಕರ್ತವ್ಯ ಆಗಿಬಿಟ್ಟಿತ್ತದ ಆಕೆಗೆ. ಆ ತಾಯಿ ಆ ಊರಲ್ಲಿ ಸಂಚಾರ ಮಾಡುತ್ತಾ ಬಂದು ಆ ವಿಷ್ಣು ದೇವರ ಗುಡಿ ದ್ವಾರ ಬಾಗಿಲಿಗೆ ಬಂದು ನಿತ್ತಳು ತನ್ನ ಪತಿಯೊಡನೆ. ಬಂದು ನಿಂತಾಗ ಅವ್ರ ಬಾಗಿಲಿಗಿದ್ದವ್ರು ಕೇಳ್ತಾರೆ, ನೀವು ಯಾವ ಜಾತಿಯವರು? ದೇವ್ರುಗಳು ಜಾತಿ ಅದಾವೇನ್ರಿ? ಇಲ್ಲ. ಅವಾಗ ಆ ದಾನಮ್ಮ ತಾಯಿ ಹೇಳ್ತಾಳ, ನಾವು ಯಾವ ಜಾತಿಯವ್ರು ಯಾಕಿರ್ಲಕ್ಕ, ಮೊದಲು ನೀವು ಸರಿ ನಾವು ಒಳಗೆ ಹೋಗ್ತೀವಿ ಅಂದಾಗ ಹಂಗೆ ಬಿಡ್ಲಕ್ಕೆ ಬರಂಗಿಲ್ಲ. ನಮ್ಮ ರಾಜ್ಯನ ಆಜ್ಞೆ ಅದ. ಇಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರಷ್ಟ ಒಳಗೆ ಹೋಗ್ಬೇಕು. ಇವರು ಬಿಟ್ಟು ಬ್ಯಾರೆದವ್ರು ಹೋಗಾಕ ಬರೋದಿಲ್ಲ. ಅಕಸ್ಮಾತ್ ನೀವು ಯಾರಾದರೂ ಕೂಡ ಒತ್ತಾಯ ಮಾಡಿ ಒಳಗೆ ಹೋದರೆ ನಮ್ಮ ರಾಜನ ಕೈಯಾಗ ನಿಮ್ಮ ಶಿರಚೇತನ ಆಗ್ತದ ನೋಡಂದ. ಅವಾಗ ದಾನಮ್ಮ ತಾಳ, ನಿಮ್ಮ ರಾಜ ನಮಗೆ ಚೇತನ ಮಾಡಿದ್ರೆ ಮಾಡ್ಲಕ್ಕ ಮೊದಲು ದಾರಿ ಬಿಡು, ನಾವು ಒಳಗೆ ಹೋಗ್ತೇನೆ ಅಂಥೇಳಿ ತನ್ನ ಗಂಡ ಸೋಮನಾಥನೊಡನೆ ಆ ದಾನಮ್ಮ ತಾಯಿ ಬಾಗಲದೊಳಗೆ ಬಾಗಲ 7 ಬಾಗಲ ದಾಟಿ ಹೋಗಿ ವಿಷ್ಣು ದೇವರ ಒಳಗ ಕೂತಿದ್ದ ಈ ತಾಯಿ ಹೋಗೋದು ಕಂಡು ಆ ಮೂರ್ತಿ, ವಿಷ್ಣು ದೇವರ ಮೂರ್ತಿ ಅದರದು ಕಲ್ಲಿನ ಮೂರ್ತಿ ಮಾಡಿಸ್ಯಾರ. ದಾನಮ್ಮ ಒಳಗ ವಿಷ್ಣುನ ಬಲ್ಲಿ ಭೇಟಿ ಆಗ್ಬೇಕಂತ ಹೋಗ್ಯಾಳ. ಸಾಕ್ಷಾತ್ ಅವ ಕಲ್ಲಿನೊಳಗಿರ್ತಕ್ಕಂಥ ವಿಷ್ಣುನೇ ಎದ್ದ ನೆತ್ತು ದಾನಮ್ಮ ಸೋಮನಾಥನ ಪಾದಿಗೆ ಬಿದ್ದನಂತ. ಇದೆಂತ ವಿಚಿತ್ರ ಅಲ್ರಿ? ಕಲ್ಲಿನ ಮೂರ್ತಿ ಮಾಡಿ ಇಟ್ಟಾರ ಒಳಗ ವಿಷ್ಣುನ ಮೂರ್ತಿ. ದಾನಮ್ಮ ತಾಯಿ ಸೋಮನಾಥ್ ಒಳಗೆ ಹೋದ ಕೂಡಲೇ ಅವನಿಗೆ ಇವರು ದರ್ಶನ ಮಾಡಿ ಬರ್ಬೇಕಂತ ಇವ್ರು ಹೋಗ್ಯಾರ. ಅವನೇ ಎದ್ದು ಇವ್ರ ಕಾಲಿಗೆ ಬಿದ್ದ. ಇದೆಂತ ಪವಾಡ್ರಿ? ಪಾದಕ್ಕೆ ಬಿದ್ದಾಗ ದಾನಮ್ಮ ತಾಯಿ ಆ ವಿಷ್ಣುನ ಶಿರದ ಮ್ಯಾಲ ಹಿಂಗ ಹಸ್ತ ಇಡ್ತಾಳೆ. ಇಂಥ ಶಿರದ ಮ್ಯಾಲ ಹಸ್ತ ಇಟ್ಟಾಗ ಆ ಶಿರದೊಳಗಿಂದ ವಿಷ್ಣುನ ಶಿರದೊಳಗಿಂದು ಸಾಕ್ಷಾತ್ ಲಿಂಗ ಉದ್ಭವಿಸಿ ಬರುತ್ತದೆ. ಅವ ಗುಡಿ ಪೂಜೆ ಮಾಡೋ ಪೂಜಾರ್ಯಾನಿದ್ದಲ್ಲ, ಅವ ಪೂಜಾರಿ ತಾನ ಯಾರೋ ಮಾಟ ಮಂತ್ರ ಮಾಡೋರು ಬಂದು ನಮ್ಮ ಗುಡಿಯಾಗ ಇದು ಏನೋ ದಂಗಲ್ ಹಿಡಿಸ್ತಾರಂತೇಳಿ ತಿಳ್ಕೊಂಡು ಪೂಜಾ ಮಾಡೋದು ಅಲ್ಲೇ ಬಿಟ್ಟವ ಪೂಜಾರಿ. ಬಿಟ್ಟ ಆ ಕುಂಚಿಗೆ ರಾಜ ಇದ್ದಲ್ಲ ಅವನು ಬಲ್ಲಿ ಓಡಿ ಹೋಗಿ ಹೇಳಕ್ಕ ರಾಜಾಗ ಹೋದಿರ್ತಾಳ, ಓ ರಾಜರೇ ಯಾಕಪ್ಪ ಏನಾಗಿದೋ? ಪೂಜಾರಿ, ಏನಾಗಿಲ್ರಿಪ್ಪ, ನಮ್ಮ ಗುಡಿಗೆ ಯಾರೋ ತಿರುಕರು ಬಂದಾರ, ಅವ್ರೇನೋ ಮಾಟ ಮಂತ್ರದಿಂದ ನಮ್ಮ ದೇವ್ರ ಗುಡಿಯಾಗ ಏನೇನೋ ಮಾಡಾಕತ್ತಾರ, ನೀವು ಬರ್ರಿ ಅಂತೇಳಿ ಒದರ್ದಾಗ ಅವಾಗ ರಾಜ ಆತಾನ, ಅಲ್ಲೋ ಅಂಥದ್ದು ಏನು ಮಾಡ್ಯಾರ ಹೇಳಂದ. ಏನಿಲ್ಲ, ನಮ್ಮ ವಿಷ್ಣು ದೇವ್ರ ಎಲ್ಲರೂ ಹೋಗಿ ಅವನಿಗೆ ನಾವು ಕಾಲಿಗೆ ಬಿದ್ರ ಅವನಿಗೆ ಎಬ್ಬಿಸ್ಕೊಂಡು ಅವ್ರ ಕಾಲಿಗೆ ಬೀಳಿಸ್ಕೊಳಕತ್ತಾರ. ಅವನಿಗೆ ಎಬ್ಬಿಸ್ಕೊಂಡು ತಮ್ಮ ಕಾಲಿ ಬೀಳಿಸ್ಕೊಳಕತ್ತಾರ. ಅವ್ರೇನೋ ಮಾಟ ಮಂತ್ರ ಕಲ್ತು ಬಂದಾರ ನಡ್ರಿ ಅಂದಾಗ ರಾಜ ತಾನ
ಅಂಥ ತಿರುಕರು ಬಂದಾರಂದ್ರೆ ಅಂಥ ತಿರುಕರ ಮುಂದೆ ಹೋಗಿ ನಾ ಯಾಕೆ ಅದನ್ನು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಲಾಕ ಹೋಗ್ಲಿ, ಒಂದು ಕೆಲಸ ಮಾಡ್ರಿ, ನಾನೇನು ಬರಂಗಿಲ್ಲ, ನೀವೇ ಹೋಗಿ ಅಲ್ಲೇನು ಬೋರ್ಡ್ ಹಾಕಿವಲ್ಲ ಶಿರಾಚೇತನ ಮಾಡೋದಂತೇಳಿ ನೀವೇ ಹೋಗಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ರಿ ಅಂದಾಗ ಹಂಗೆ ಕೊಡಕ್ಕೆ ಬರಂಗಿಲ್ಲ ರೀ, ಅವ್ರನ್ನ ಕರೆಸ್ರಿ, ನಿಮ್ಮ ರಾಜ್ಯ ಹೊಡ್ಯಕ್ಕೆ ಮೊದಲು ಕಳಿಸಿ ಅವ್ರು ಯಾರು ಎಲ್ಲಿಂದ ಬಂದಾರ ಅವ್ರಿಗೆ ಕೇಳ್ರಿ ಅಂದಾಗ ರಾಜ ತಾನ ಆಯ್ತು ನೀವು ಕರ್ಕೊಂಬರ್ರಿ ಹೋರಿ ಅಂದಾಗ ಅವ್ರು ಅತ್ತಾರ ಅಂಥ ತಿರುಕರಿಗೆ ಹೋಗಿ ನಾವು ಕರ್ಕೊಂಡು ಬಂದೆವು ಅಂದ್ರೆ ನಮ್ಮ ಕಿಮ್ಮತ್ ಕಮಾತನ ಪೂಜಾರಿ. ಮತ್ತೆ ಹ್ಯಾಂಗ ತಿರುಕರಿಗೆ ಹಚ್ಚೆ ತಿರುಕರಿಗೆ ಕರೆಸೋದು. ತಿರುಕರು ಅಂದ್ರೆ ಗೊತ್ತಾಗ್ತದಲ್ರಿ, ಗೊತ್ತಾಗ್ತದಿಲ್ಲ, ಕನಿಷ್ಠ ಅಂತ ತಿರುಕರಂದ್ರೆ ಕನಿಷ್ಠ ಅಂತ. ಅಂಥವ್ರಿಗೆ ನಾವು ಕರ್ಕೊಂಬರ್ಲಾಕ ಹೋದೇವ ಅಂದ್ರೆ ನಮ್ಮ ಮರ್ಯಾದೆ ಕಮ್ಮಿ ಆಗ್ತದಂತ ಇವ ಪೂಜಾರಿ ಎಲ್ಲ ಕತ್ತಾನ. ಅವಾಗ ರಾಜ ತಾನ ಇಲ್ಲೆಲ್ಲ ನಮ್ಮ ಗ್ರಾಮದೊಳಗೆ ತಿರುಕರ ಮಂದಿ ಭಾಳ ಅದಾರ, ಅಂಥ ಬೇಡ್ಕೊಳ್ತೀನವ್ರು ಅಂಥವ್ರಿಗೆ ತಿರುಕರತ್ತಾರ. ಏನೋ ಜೋಗಿ ಜಂಗಮ್ರಗತ್ಲೆ ಏನು ತಿರ್ಕೋತೊಂಟಿ ಅದು ತಿರುಕೋರಿಗೆ ಗೊತ್ತಾಗ್ತದಲ್ಲ ನಾ ಹೇಳೋದು. ಆ ತಿರುಕರಿಗೆ ಹಚ್ಚಿ ಅವ್ರಿಗೆ ಕರ್ಕೊಂಬರೋಣ ಅಂದಾಗ ಹೋಗಿ ಆ ಪೂಜಾರಿ ಹೇಳ್ತಾನೆ, ಯಪ್ಪ ಯಾರು ತಿರುಕರದ್ರಿ ಇಲ್ಲಿ ಬರ್ರಿ ಅಂದ ಕೂಡಲೇ ಎಷ್ಟೋ ಒಂದು 10-20 ಮಂದಿ ಬಂದು ರಾಜಾಗತ್ತಾರ ನಮಸ್ಕಾರ ಮಾಡಿ. ಯಾಕ್ರಿ ರಾಜರೇ? ಏನೂ ಇಲ್ಲ, ಅಲ್ಲಿ ಯಾರೋ ತಿರುಕರು ಬಂದು ನಮ್ಮ ಗುಡ್ಯಾಗ ಕೂತಾರಂತ, ಅವ್ರಿಗೆ ನಾವು ಹೋಗಿ ರಟ್ಟಿ ಹಿಡ್ದು ಎಳ್ಕೊಂಬರಂಗಿಲ್ಲ, ಯಾಕಂದ್ರೆ ತಿರುಕರು ಮಂದಿ ತಿರುಕರಿಗೆ ಹಚ್ಚಿ ಕರ್ಕೊಂಬರ್ಬೇಕಂತ ರಾಜ ಆಜ್ಞೆ ಮಾಡ್ಯಾನ, ಅದಕ್ಕಾಗಿ ನೀವು ಹೋರಿ ಅಂತ ಮಂತ್ರಿಗಳು ಹೇಳಿದಾಗ ಅವ್ರೇನಿದ್ರಲ್ಲ ಕಣ್ಣಿಲ್ಲಾರ್ದವರು, ಕುಂಟ್ರು, ಕುಡ್ರು, ಇಂಥವ್ರೆಲ್ಲ ಇದ್ರಲ್ಲ, ಇಂಥವ್ರು ಎಲ್ಲರೂ ಕೂಡ್ಕೊಂಡು ಅವ್ರನ್ನ ಎಳ್ಕೊಂಬರಮ್ ನಡಿ ಅಂತೇಳಿ ಅವರೆಲ್ಲ ತಿರುಕರು ಕೂಡಿ ಎಲ್ಲಿಗೆ ಹೋಗ್ಯಾರ? ವಿಷ್ಣುನ ಗುಡಿಗೆ ಹೋಗ್ಯಾರ. ಹೋಗೋದಕ್ಕೆ ದಾನಮ್ಮ ತಾಯಿ ಕೂತಾಳ, ಸೋಮನಾಥ್ ಕೂತಾನ. ಅವಾಗ ಇವ್ರು ಹೋಗಿ ಅತ್ತಾರ, ಯಾವ್ರು ಅವ್ರು ತಿರುಕರು, ನಾವೇ ತಿರುಕರು ಅನ್ನಟ್ಲೆ ನಮ್ಕ ತಿರುಕರು ಬಿರ್ಸಿ ಇದ್ದಂಗೆ ಕಾಣ್ತೀರಿ, ನಮ್ಮ ದೇವ್ರ ಗುಡ್ಯಾಗ ಹೋಗೋಟ್ ನಿಮಗೆ ಸೊಕ್ಕ ಮಕ್ಕಳೇ ಅತ್ತಾರ, ಅವ್ರು ಬೈಲಾಕತ್ತಾರ. ಅವಾಗ ದಾನಮ್ಮ ತಾಯಿ ಅತ್ತಾಳ, ಯಪ್ಪ ನೀವ್ಯಾ ತಿರುಕರು ನಾವ್ಯಾ ತಿರುಕರು ನನಗೊಂದು ಸ್ವಲ್ಪ ಬಿಡಿಸಿ ಹೇಳತ್ತಾಳ. ದಾನಮ್ಮ ತಾಯಿ ಅತ್ತಾಳ. ಅವಾಗ ಅವ್ರ ತರ ಅವೆಲ್ಲ ಹೇಳ್ಕೋತ ಕೂಡಕ್ಕೆ ನಮಗೆ ಸಮಯ ಇಲ್ಲ, ನಮ್ಮ ರಾಜ್ಯ ಆಜ್ಞೆ ಮಾಡ್ಯಾನ, ನಿಮಗೆ ಕರ್ಕೊಂಬ ಅಂದಾನ, ನಡೀರಿ ನಡೀರಿ ಅಂದ. ಇವ್ರೇನತ್ತಾರ, ಬರ್ರಿ ಕರ್ಕೊಂಡು ಹೋಗ್ಬರ್ರಿ, ನಮಗ ನಡ್ಯೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬರ್ರಿ ಅಂದಾಗ ಸೋಮನಾಥನು ದಾನಮ್ಮ ತಾಯಿಯು ಹಿಂಗೆ ಚಪ್ಪಗಾಲ ಹಾಯ್ಕೊಂಡು ಕೂತಾರ. ಈ ತಿರುಕ ಮಂದಿ ಏನಿತ್ತಲ್ಲ ಇವೆಲ್ಲ ಬೇಡಿ ಬಿಕಾರಿಗಳ ಮಂದಿ, ಅವರೆಲ್ಲ ಬಂದು ತಾಯಿ ದಾನಮ್ಮಗ ರಟ್ಟ್ಯಾ ಕೈ ಹಿಡಿದು ಕೂಡಲೇ ಕುಟ್ರಿದ್ದವರು ಕಣ್ಣು ಬಂದು ಅಂತ, ಕುಂಟ್ರಿದ್ದವರು ಕಾಲು ಚಿಗುತು ಅಂತ, ಮಾಂಡಗೈ ಇದ್ದವರು ಬಟ್ ಚಿಗುತು ಅಂತ, ಅವ್ರ ದೇಹದ ಅಂಗಾಂಗಗಳು ಏನು ದೋಷ ಇದ್ವಲ್ಲ ಬರೀ ಆ ದಾನಮ್ಮ ತಾಯಿಗೆ ರಟ್ಟಿ ಹಿಡಿದ ಅಟ್ಟೆ ತಡ ಅವರೆಲ್ಲ ಕೈಕಾಲು ಅವ್ರವ್ರಿಗೆ ಏನೇನೋ ಕೊರತೆ ಇತ್ತು, ಅಂಗಾಂಗಗಳು ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಬಂದು, ಕಾಲಿಲ್ಲಾರ್ದವ್ರಿಗೆ ಕಾಲು ಬಂದು, ಕೈ ಇಲ್ಲಾರ್ದವ್ರಿಗೆ ಕೈ ಬಂದು, ಏನು ಅಂಗಾಂಗಗಳು ಅವ್ರಿಗೆ ಕೊರತೆ ಇತ್ತಲ್ಲ ಬರೀ ಆ ತಾಯಿ ರಟ್ಟಿ ಹಿಡಿದು ಎಬ್ಬಿಸ್ಬೇಕನ್ನೋದ್ರಾಗ ಅವರಿಗೆಲ್ಲ ಬಂದು ತಾವು ಶುದ್ಧಾಗಿ ನಿತ್ತರಂತ. ಅವರೆಲ್ಲ ತಿರುಕರು ಗಾಬರಿ ಆದರು. ಏನು ತಾಯಿ ಪವಾಡಪ್ಪ, ಎಂಥ ಆದಿಶಕ್ತಿ ಅದಾಳ, ಈಕಿನ ಮಹಿಮ ಭಾಳ ದೊಡ್ಡದಿದ್ದಂಗೆ ಕಾಣಿಸ್ತದೆ. ಬಹುತೇಕ ಈ ತಾಯಿಗೆ ಏನಾದರೂ ಕೂಡ ನಾವು ಒತ್ತಾಯ ಮಾಡಿ ತೊಗೊಂಡು ಹೋದ್ರೆ ಏನಾರ ಆದಿತ್ತಪ್ಪ, ನಾವು ಕಣ್ಣ ಇಲ್ಲಾರ ಬಟ್ಟಿಗೆ, ಕಾಲ ಇಲ್ಲಾರ ಬಟ್ಟಿಗೆ, ನಮಗೆ ಇಂಥ ಎಲ್ಲ ದೇಹದ ಹೂನಾಗಿದ್ದು ಬರೇ ಅವರ ದೇಹ ಮುಟ್ಟಿದ್ರೆ ನಮ್ಮ ದೇಹ ಶುದ್ಧಾಗ್ಯದ, ಇಂಥವ್ರಿಗೆ ನಾವು ಮುಟ್ಟಿ ಪಾಪಕ್ಕೆ ಗುರಿ ಆಗಬಾರ್ದು, ಮತ್ತು ರಾಜನ ಬಳಿ ಹೋಗ್ಬೇಕಂತ ಹೋಗಿ ರಾಜಾಗ ಒದರ್ತಾರ. ರಾಜರೇ ಯಾಕ್ರೋ ಕರ್ಕೊಂಬರ್ಲಿಲ್ಲೇನೋ? ಯಪ್ಪ ಅವರು ಸಾದಾ ಅಲ್ಲ, ಅವರು ದೊಡ್ಡ ಸಂತರು, ದೊಡ್ಡ ದಿವ್ಯ ಶಕ್ತಿ ಇರುವಂಥ ದೇವರೇ ಬಂದಾರ ನಮ್ಮೂರಿಗೆ, ಆ ದೇವತೆನೇ ಬಂದಾಳ ನಮ್ಮೂರಿಗೆ ಅಂದಾಗ, ಹೌದಾ ಬಹುತೇಕ ನೀವು ಹೋಗಿ ಮಕ್ಕಳು ಏನೋ ಗಾಬರಿಯಾಗಿ ಬಂದಿರಿ, ಅವ್ರ ಮಂತ್ರದಿಂದ ಯಂತ್ರದಿಂದ ನಿಮಗೇನೋ ಮಾಡ್ದಂಗೆ ಕಾಣ್ತಾರವರು, ನಾನೇ ಬರ್ತೀನಿ ನಡಿ ಅಂತ ರಾಜ ತನ್ನ ಸೈನಿಕರಿಗೆಲ್ಲ ಕರ್ಕೊಂಡು ಬಂದು ನೋಡ್ತಾನ. ಒಳಗೆ ಕೂತಿರೋ ಅವ ರಾಜ ಹೆಂಗೆ ಬಂದಾನ, ಎಷ್ಟು ಔಷಧಿಯಿಂದ ಬಂದಾನ, ನಮ್ಮ ಮಾತ ನಮ್ಮ ಗುಡಿ ಒಳಗೆ ಬಂದು ನಮ್ಮ ಊರೊಳಗೆ ನನಗೇ ಅವ್ರ ತನ ಕರೆಸುವಂಥ ಅಂಥವ್ರು ಯಾರು ಬಂದಾರ ಮೂರ್ಖರು ಅನ್ಕೋತವ. ರಾಜ ಬಂದ ನೋಡೋದ್ರಾಗ ತಾಯಿ ದಾನೇಶ್ವರಿ ತನ್ನ ತದ್ರೂಪ ತೋರಿಸಿದಾಗ ರಾಜ ಗಾಬರಿಯಾಗಿ ನಿತ್ತ. ಅವಾಗ ರಾಜ ಕೇಳ್ತಾನ, ಯಾರಿಗೆ ಕೇಳ್ತಾನ? ದಾನಮ್ಮ ಕೇಳ್ತಾನ, ಯಾರು ನೀವು? ನಮ್ಮ ಗುಡಿ ಒಳಗೆ
ಬರುವಂಥ ಪ್ರವೇಶ ಇಲ್ಲ ಅಂತ ನಾನು ಬೋರ್ಡ್ ಬರ್ಸೀನಿ. ಆದರೂ ಕೂಡ ನಮ್ಮ ಗುಡಿ ಒಳಗೆ ಬಂದು ಆ ವಿಷ್ಣುನಿಗೆ ನೀವು ಬಗ್ಗಿಸಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿರಿ. ಅವನ ತಲೆ ಮ್ಯಾಲ ಅವನ ಶಿರದ ಮ್ಯಾಲ ಹಸ್ತ ಇಟ್ಟು ಅವನ ಶಿರದಂದು ಲಿಂಗ ಮ್ಯಾಲೆ ಎಬ್ಸಿರಿ. ನೀವು ಯಾರಿದ್ದೀರಿ ಹೇಳ್ರಿ ಅಂದಾಗ ಅವಾಗ ನಾವು ಯಾರು ಯಾಕಿಲ್ಲಕ್ಕೆ ತೊಗೊಂಡು ನೀ ಏನು ಮಾಡಾವಿದ್ದಿ, ಸರಿ ನಾವೇನು ಹೋಗ್ತೇವೆ ಅಂದರು. ನಿಮಗೆ ಹಂಗೆ ಬಿಡಂಗಿಲ್ಲ, ನೀವು ಯಾರಿದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕಾಗ್ಯದ. ಭಾಳ ಭಾಳ ಡೇಂಜರ್ ಅದಾಗದು. ಇಲ್ಲ ಮಾತಾಡೋದಲ್ಲ, ಮಂಗೆ ಆಡಿಸ್ದಂಗೆ ಮಾಡ್ಲಾಗತ್ತವ್ರು. ಈಚೆ ಕಡೆದು ಅಚ್ಚಿ ಕಡೆಗೆ, ಆಚೆ ಕಡೆದು ಈಚೆ ಕಡೆಗೆ ಬರೇ ನನಗೆ ಅವಕ್ಕೆ ನೋಡ್ರದಾಗೆ ಬಾಯಿ ಬಂದಾಗ್ಯದ, ಬರೇ ಕಣ್ಣು ನೋಡಿದ್ರಾಗೆ ಗಾಬರಿ ಆಗ್ಯಾವ. ನಾನು ಹೆಂಗೆ ಮಾಡೋದದ, ಹೆಂಗೆ ಮಾಡೋದದ? ಬದುಕೋದು ಅಷ್ಟು ಸುಲಭ ಅಲ್ಲ. ಯಾಕೆ, ಎಲ್ಲಿ ಏನು ನಡೆದದ, ಏನು ಕೇಳಬೇಕು, ಏನು ಕೇಳಿದ್ರೆ ನಮಗೆ ಏನು ಆದಿತ್ತು ಅನ್ನೋದು ಪ್ರಜ್ಞೆನೇ ಇಲ್ಲ. ಯಾಕಿಲ್ಲ? ನಾ ಹೇಳಿಲ್ಲ ಮೊನ್ನೆ ಕಬೀರದಾಸರ ವಚನ ಹೇಳಿಲ್ಲ, ಕೊಯ್ ಜಾನೆ ಕೊಯ್ ಚಪಾಯೆ. ಯಾವ ತಿಳ್ದಾನ ಅವ ಉಳ್ದಾನ, ಯಾವ ತಿಳಿದಿಲ್ಲ ಅವ ಕಳದಾನ. ತಿಳಿದವ್ರಿಗೆ ಹೇಳಕ್ಕೆ ಬರ್ತದೆ, ಕರೆ ಕಳೆದವ್ರಿಗೆ ಹೇಳಕ್ಕೆ ಬರಂಗಿಲ್ಲ. ಅಗಳ ಹಿಡಿದು ನೋಡಕತ್ತೀನಿ ನಾನು, ಏನಾದರೂ ಕೂಡ ಸ್ವಲ್ಪರೇ ಸಮಾಧಾನ ವಹಿಸ್ತೀರೇನಂತ. ಈ ಕಡೆ ಆ ಕಡೆ ಟಣ್ಣ್ ಹತ್ತಾವ, ಆ ಕಡೆ ಈ ಕಡೆ ಟಣ್ಣ್ ಹತ್ತಾವ. ಬಹುತೇಕ ಮಂಗ್ಯಾನ ಕುಲದಾಗ ಇದ್ದಾಗ್ರೆ ಇಟ್ಟು ಹಾರಾಡ್ಲಿಕ್ಕಿಲ್ಲ, ಖರೆ ಇವು ಮನುಷ್ಯಾಗಿ ಹಾರಾಡಕತ್ತಾವ. ಎಂಥ ಜಾಗದ್ರಿ ಇದು, ಎಂಥ ಜಾಗದ, ಯಾವ ಜಾಗದಾಗ ಬಂದೀವಿ ಅನ್ನೋದು ಲಕ್ಷ್ಯ ವಹಿಸ್ರಿ. ಅದ್ರಾಗ ಇದು ಹೆಂಗೆ ಆಗ್ತದೆ ಹೇಳೇನ? ನಾ ಇವ್ರಿಗೆ ತಿರುಗಾಡವ್ರಿಗೆ ಬೇಡ ಅನ್ನಂಗಿಲ್ಲ. ಒಬ್ಬರು ಹಿಂಗೆ ಅಡ್ಡ ಇದು ಹಾದ್ರೆ ಸಾಕು, ನನ್ನ ಕಡೆಗೆ ತಬಲಾದವನ ಕಡೆಗೆ ಪೆಟ್ಟಿಗೆ ಅವನ ಕಡೆಗೆ ಬಿಡ್ತಾವ, ಹಿಂಗೆ ನೋಡ್ತಾವ. ಅಲ್ಲ, ದೇವ್ರು ಕೊಟ್ಟಾನ 3.5 ಮೊಳ ಶರೀರ. ಇದು ದಂಡ 80 ಕಿಲೋ ಓದದ, ಅದು 80 ಕಿಲೋ ಓದದ, ಇದು 60 ಕಿಲೋ ಓದದ. ಇಂಥವು ಕಣ್ಣಿಗೆ ಕಾಣಲಾಗ್ಯಾವ ನಿಮ್ಗೆ. ಒಂದು 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 ಸಣ್ಣ ಹುಡುಗ ಆಯ್ದು ಹೊಂಟ್ರೆ ಸಾಕು, ನಮ್ಮ ಕಡೆ ಬಿಡ್ತಾವ. ವಿಷಯ ಏನು ಹೇಳಕತ್ತಾರ ಖಬರಿ ಇರಂಗಿಲ್ಲ, ಹಿಂಗೆ ನೋಡ್ತಾವ. ಮಾಡೋದು ಹೆಂಗದ, ಮಾಡೋದು ಹೆಂಗದ, ಮಾಡೋದು ಹೆಂಗದ ತಿಳ್ಕೊರಿ. ಈಗ ಅವಾಗ ತಂದು ಕುರ್ಕುರಿ ತಂದು ಕೊಡ್ತಾರೆ ನೋಡಿ. ಮೊನ್ನೆ ನಿಮಗೊಂದು ಮಾತು ಹೇಳ್ತೀನಿ, ನಾ ಹೇಳೋದು ಅರ್ಥ ಮಾಡ್ಕೋರಿ. ಅದು TV 9ದಾಗ ಪೇಪರ್ದಾಗ ಅದು ನೋಡ್ತೀರಿ ನೀವು. ಆ ಕುರ್ಕುರಿ ಮಕ್ಕಳಿಗೆ ತಿನ್ನಿಸಿದ್ರೆ ಅದರ್ಲಿಂದ ಕ್ಯಾನ್ಸರ್ ಹೊಂಟವಂತ, ಇವ ಬ್ಲಡ್ ಕ್ಯಾನ್ಸರ್ ಅಂಥೇಳಿ ಬಂದಾವ ಈಗೆಲ್ಲ. ಅದು ನಿಮಗೆಲ್ಲ ಗೊತ್ತದ. ಆದ್ರೆ ಪೇಪರ್ದಾಗ ಟಿವಿಯಾಗ ನೋಡಿರ್ತೀರಿ, ಅದೇನು ಬಿಡು ಒಳಗೆ ಸುಳ್ಳು ಹೇಳಿರ್ತಾರೆ ಹಿಂಗೂ ತಿಳ್ಕೊತೀರಿ. ಮೊನ್ನೆ ನಮ್ಮ ಊರ ಪಕ್ಕದ ಹಳ್ಳಿ ಒಂದು 3 ವರ್ಷದ ಕೂಸು ಅದೇವ, 3 ವರ್ಷದ ಕೂಸು. ಅದಕ್ಕೆ ಕಾಯಂ ಕುರ್ಕುರಿ ತಿನ್ನಿಸ್ಕೋತ ಬಂದಾರ. 3 ವರ್ಷ ಇರಲಿ 4 ವರ್ಷ ಇರಲಿ ಇದ್ದಿರ್ಬೇಕು, ಕಾಯಂ ಕುರ್ಕುರಿ ತಿನ್ನಿಸ್ಕೋತ ಬಂದಾರ. ಆ ಹುಡುಗಗೆ ಬ್ಲಡ್ ಕ್ಯಾನ್ಸರ್ ಆಗ್ಯದ. ಬಹುತೇಕ ತಾಯಿ ತಂದೆ ಕೂಡಿ ಇದ್ದ ಆಸ್ತಿ ಮಾರಿ ಒಂಟೆ ಮಗ ಭಾಳ ದಿವ್ಸಿಗೆ ಒಂದು 13-14 ವರ್ಷಿಗೆ ಮಗ ಆಗ್ಯದ. ಅದು ಒಂದೇ, ಅದು ಎಲ್ಲಿ ಬೇಡ್ಕೊಂಡು ಹಡ್ದಾರೋ. 13-14 ವರ್ಷಿಗೆ ಅದೊಂದು ಮಗ ಹುಟ್ಟ್ಯದ. ಅದು ಆದ ಬಳಿಕ ಹೊಳ್ಳಿ 4 ವರ್ಷ ಆಗ್ಯದ ಆ ಕೂಸ, ಮತ್ತೇನೂ ಆಗೇ ಇಲ್ಲ. ಆ ಕೂಸು ಇದು ಒಂದರೆ ಇದನ್ನೇ ನಮ್ಮ ಮನೆ ದೀಪ ಹತ್ತದ ಅಂತೇಳಿ ತಿಳ್ಕೊಂಡು ಅವ್ರ ಹೊಲ ಮನೆ ಮಾರಿ 70 ಲಕ್ಷ ಹಾಕಿ ಮತ್ತೊಬ್ಬರ ಬಳಿ ಅವ್ರ ತಂದೆ ಭಿಕ್ಷೆ ಬೇಡಿ ಆ ಮಗನ ಕೂಸಿನ ದವಾಖಾನೆ ಹಾಕಿದ್ರು. ಆ ಕೂಸು ಮಾನ್ಯ ಉಳಿಲಿಲ್ಲ. ಎಟ್ರಿ 70 ಲಕ್ಷ ತನ್ನ ಹೊಲ ಮನೆ ಎಲ್ಲ ಮಾರ್ಯಾನ. ಮಾರಿ ಆ ತನ್ನ ಮಗನ ಸಲುವಾಗಿ ದವಾಖಾನೆ ಮುಂದೆ ನಿಂತು ಭಿಕ್ಷೆ ಬೇಡನೆ ಬೆಂಗಳೂರಾಗ. ಆದರೂ ಕೂಸು ಉಳಿಲಿಲ್ಲ. ಮತ್ತು ನೀವೇನು ತಿನ್ನಿಸ್ತಿರೋ ಬಿಡ್ತಿರೋ? ತಿನ್ನಿಸ್ಬೇಡ್ರಿ ಅವ್ವ. ಯಾಕಂದ್ರೆ ಆ ಕುರ್ಕುರಿ ಯಾಕೆ ಸ್ವಾದ ಹತ್ತದ ಅಂತ ಕೇಳಿದ್ರೆ, ಆ ಕುರ್ಕುರಿನೇ ಯಾಕೆ ಮಕ್ಕಳು ಒಂದು ಸಲ ತಿಂದು ಅಂದ್ರೆ ಮತ್ತು ಅದೇ ಯಾಕೆ ಬೇಡ್ತಾವಂದ್ರೆ ಅದ್ರೊಳಗೆ ಕೆಮಿಕಲ್ ಮಿಕ್ಸ್ ಇರ್ತದೆ. ಅದ್ರೊಳಗೆ ಕೆಮಿಕಲ್ ಮಿಕ್ಸ್ ಇರ್ತದೆ. ಹೀಗಾಗಿ ಅದು ಏನು ಮಾಡ್ತದೆ, ಪಟ್ನೆ ಸ್ವಾದ ಹತ್ತದ. ಅದು ಸ್ವಾದ ಹತ್ತಾನೆ ಏನು ಮಾಡ್ತಾವ ಹುಡುಗರು ಚಂತನ ಅದನ್ನೇ ಕೇಳ್ತಾವ. ಅದನ್ನೇ ಕೇಳೋಣ ಏನು ಮಾಡಿಬಿಡ್ತೇವೆ, ಕೂಸು ಹಳ್ತದ, ಇಲ್ಲಾಂದ್ರೆ ಅದನ್ನೇ ಕುಡಿಸು ಅಂತೇಳಿ ಅದನ್ನೇ ಕುಡಿಸೋದು ಕೂತು ಬಿಡ್ತೇವೆ. ಕೂತು ಕೂಡ್ಲೇನೆ ಮುಂದೆ ಇಂಥ ಕೂತು ಬಂದು ಬಿಡ್ತೈತಿ. ಹೌದಿಲ್ಲ? ವಿಚಾರ ಮಾಡಿರಿ. ಮಕ್ಕಳು ಹಡಿಯೋದು ಮುಖ್ಯ ಅಲ್ಲ. ಹಾಲು ಕುಡಿಸ್ರಿ, ಸಜ್ಕ ಉಣಿಸ್ರಿ,
ಬೇಕಂದ್ರೆ ಬಿಸ್ಕಿಟ್ ತಿನ್ನಿಸ್ರಿ, ಖಜೂರಿ ತಿನ್ನಿಸ್ರಿ, ಗೋಡಂಬಿ ತಿನ್ನಿಸ್ರಿ, ಮನುಕ್ ತಿನ್ನಿಸ್ರಿ. ನೀವೆಲ್ಲ ತಿನ್ನಿಸ್ತೀರಿ ಕರೆ, ಅವು ತಿನ್ನಾವಿಲ್ಲ. ಅದಾವತ್ತೀರೇನು? ಹಾಂ ಮಮ್ಮಿ ವಡಾಪಾವ್ ಮಾಡಲ್ಲ. ಸಂಜೆ ಮನೆಗೆ ಬಂದ ಕೂಡಲೇ ಮಕ್ಕಳು ಮಮ್ಮಿ ಬಜ್ಜಿ ಮಾಡಲ್ಲ. ಈಕೆ ಅವು ಅತ್ತಾಳ ಮಗ ಇಟ್ಟಂದ್ರೆ ಸಾಕು, ನನ್ನ ಮಗ ಬಜ್ಜಿ ಬೇಡದಿವತ್ತ, ವಡಾಪಾವ್ ಬೇಡದಿವತ್ತು ಮಾಡಿದ್ರೆ ಅಲ್ಲ. ಎಣ್ಣೆ ದಿವಸ ಅದನ್ನು ತಿನ್ನಿಸಿದ್ರೆ ಏನಾಗ್ತದೆ? ನಮ್ಮ ಮಕ್ಕಳ ಆರೋಗ್ಯಕ್ಕೆ ನಮಗೆ ದಿನ ಹೇಳ್ತಾರೆ, ಹೋಳಿಗೆ ಮಾಡೋನೇನ್ರಿ, ಬಜ್ಜಿ ಮಾಡೋನೇನ್ರಿ, ಹೀಗೆಲ್ಲ ಹೇಳ್ತಿರ್ತಾರೆ. ನಾವು ಒಂದೇ ಮಾತು ಹೇಳಿ ನಮ್ಮ ಭಕ್ತರಿಗೆಲ್ಲ, ಒಟ್ಟ ಕೋರಡಿಗೆ ಹಪ್ಪಳ ಬಜ್ಜಿ ಇಂಥವೇನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಚಲೋ ಪಕ್ಲಾಸ್ ಬಿಳಿಜಾಳ ರೊಟ್ಟಿ ಮಾಡಿದ್ರೆ ಸಜ್ಜಕ್ಕೆ ಇಟ್ಟು ಹಾಲು ಇಂಥದ್ದೇನ್ರಿ ಮಾಡಿರಿ ಬರ್ತೇವೆ ಅಂತ ಹೇಳೇವು. ನಾವು ಇವತ್ತಿಗೆ ಬಂದು ನಿಮ್ಮ ಊರಿಗೆ 14 ದಿವಸ ಆಯಿತು. ಎಷ್ಟು ದಿವಸ ರೀ? 14 ದಿವಸ ಆಯಿತು. 2 ರೊಟ್ಟಿ ಬಿಟ್ಟರೆ 2 ಚಪಾತಿ ಹೊರತು ಮತ್ತೊಂದು ಉಣಲ್ಲ ನಾವು. ಯಾಕೆ ಉಣಲ್ಲ? ಆರೋಗ್ಯ ನಾವು ಹೆಂಗೆ ಬದುಕಬೇಕಂದ್ರೆ ಉಣೋದಕ್ಕಾಗಿ ಬದುಕಬಾರದು, ಬದುಕುಗೋಸ್ಕರವಾಗಿ ಉಣಬೇಕಷ್ಟ. ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದು ಕೇಳಿರಲ್ಲ? ಸಿದ್ದೇಶ್ವರ ಅಪ್ಪಗಳು ಹೆಂಗೆ ಉಣ್ತಿದ್ರೆ ಗೊತ್ತದೇನು? ಸಿದ್ದೇಶ್ವರ ಅಪ್ಪಗಳು ಉಣುವಂಥದ್ದನ್ನು ನೋಡಿದ್ರೆ ನೀವು ಆ ಹೆಸರು ಕೇಳಿದ್ರೆ ಸಾಯ್ತೀರಿ. ಅಂಥ ತಿಂದು ಬದುಕ್ಯಾನ ಮುತ್ತಿ ಹತ್ತೀರಿ. ಏನಿಲ್ಲ, ಚಲೋ 3 ರೊಟ್ಟಿ ದಪ್ಪನ್ನು ಬಡ್ಯೋದು, ಬಡದು ಎಳೆದಾಗ ಮ್ಯಾಲೆ ಏನದು ಉಬ್ಬತ್ತು ಬರ್ತದೆ ನೋಡಿ, ಪುರದ ಗಪ್ಲೆ ಉಬ್ಬತ್ತು ಬರ್ತದೆ. ಅದು ಇಟ್ಟೇ ಸುತ್ತ ಹರ್ಕೊಂಡು ಅದರಾಗೆ ಎಷ್ಟು ಸ್ವಲ್ಪ ಬೆಣ್ಣೆಯರೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಉಪ್ಪಿಲ್ಲರ ಅಡಿಗೆ ಏನರೇ ಪಲ್ಯ ಮಾಡಿ ಒಂದು ಈಸ್ ಮಜ್ಜಿಗೆ ಕಾಳು ಮತ್ತು ಭಾಳ ತೋತಿದ್ದಿಲ್ಲ ಅವ್ರು ಅಪ್ಪಗಳು. 1 ಕಪ್ ಮಜ್ಜಿಗೆ ಅಷ್ಟು ಮಾಡಿ ಒಯ್ದಿಟ್ರೆ ಅದು ರೌಂಡ್ ಬಂದಿದ್ದು ಬಹುತೇಕ ನಮ್ಮ ಗಿರಾಕಿಗಳಿಗೆ ಚಲೋ ಇಟ್ಟಿಟ್ಟು ಪಿಂಡ್ ರೊಟ್ಟಿನೇ ಒಂದು ತುತ್ತಾಗಲ್ಲ. ಅಪ್ಪಗಳು ಬರೀ ಆದ್ರೆ ಮ್ಯಾಲಿಂದ ಪದರ ತೊಗೊಂಡು 3 ರೊಟ್ಟಿ ಪದರ ತೊಗೊಂಡು ಎಷ್ಟು ಬೆಣ್ಣೆ ಹಚ್ಕೊಂಡು ಇಲ್ಲಾಂದ್ರೆ ಇಟ್ಟು ಯಾವುದರ ಪಲ್ಯ ಹಚ್ಕೊಂಡು ಊಟ ಮಾಡಿ ಅವರು 20ನೇ ವಯಸ್ಸದಾಗ ಎಷ್ಟು ತೂಕ ಇದ್ರು ನೋಡಿ ಅಪ್ಪಗಳು. ಹೊಳ್ಳಿ 82 ವರ್ಷ ಬದುಕಿ ಹೋದ್ರು ಅಪ್ಪಗಳು ಒಂದು 1/4 ಕಿಲೋನು ಹೆಚ್ಚಾಗಿಲ್ಲ, 1/4 ಕಿಲೋನು ಕಡಿಮೆ ಆಗಿಲ್ಲ. ಅವ್ರು ಹೆಂಗೆ ಬದುಕಿ ಹೋಗ್ಯಾರ್ರಿ? ಅವ್ರು ಹೆಂಗೆ ಬದುಕ್ಯಾರ್ರಿ? ಗೊರತು ಮಾಡ್ಕೋರಿ. ಸುಮ್ಮ ಉಂಡು ಸುಮ್ಮ ಇರೋದಲ್ಲ ಬಿಡ್ರಿ. ನಾವೇನು ಬಂದೆವು, ಇನ್ನೊಂದು 4-5 ದಿನ ಇರ್ತೇವೆ. ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ ಹೋಗ್ತೇವೆ. ಕೇಳಿದ್ರು ನಿಮ್ಮ ಇಷ್ಟ, ಕೇಳಿಲ್ಲ ನಮ್ಮ ಇಷ್ಟ ಆಯ್ತರೇನು? ಎಲ್ಲ ಅದನ್ನು ನಿಮ್ಮದೇ. ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಆದಿಶಕ್ತಿ ಅಂಬಾ ಭವಾನಿ ಮಾತಾ ಕಿ, ತುಳಜಾ ಭವಾನಿ ಮಾತಾ ಕಿ, ಲಕ್ಷ್ಮೀ ತಾಯಿ ಮಾತಾ ಕಿ. ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಎಲ್ಲಿಗೆ ಬಿಟ್ಟೇವ್ರಿ? ಬಸವಣ್ಣಪ್ಪ ನಮಗೆ ಒಯ್ತಾನ, ಕಮ್ಮಗೆ ಹೊಡೆಸ್ತಾನ. ನಡ್ರಿ ನಮ್ಮ ಮುಖೋಕತ್ರಿ ಅತ್ತಾನ, ತಂದು ಬಿಡ್ತಾನ. ಬಾಳಿ ನೀವು ಹ್ಯಾಂಗದಿರ ಅಂತ ಕೇಳಂಗಿಲ್ಲ. ಒಮ್ಮೆ ಪುರಾಣಿಕೆ ಬಂದಿರ್ತಾನೆ. ಮಾಡೋದೇನದ ಇಲ್ಲಿ? ಆ ಕುಂಚಿಗೆ ರಾಜ ವಿಷ್ಣು ದೇವರ ಗುಡಿಯಲ್ಲಿ ಬಂದು ದಾನಮ್ಮ ತಾಯಿಯನ್ನ ಮತ್ತು ಸೋಮನಾಥನನ್ನ ಯಾರು ನೀವು ತೀರ್ಕರಂತ ಹಿಂಗೆ ಬೈಲಕತ್ತಾನ. ಅವಾಗ ಅವ್ರು ಹೇಳ್ತಾರ, ನಾವು ಯಾರಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಅಂದಾಗ, ಮತ್ತು ಅಂಥವ್ರು ಇಲ್ಲಿ ಯಾಕೆ ಬಂದಿರಿ, ಯಾರಿದ್ದೀರಿ ಹೇಳ್ರಿ, ಬೆದರಿಸಿ ಕೇಳಕತ್ತಾನ ರಾಜ. ಅವಾಗ ಹೇಳ್ತಾರ, ಇದು ನಾವು ಯಾರು, ಎಲ್ಲಿಂದ ಬಂದೆವು, ನಮ್ಮ ಬಾಯಿಲೇ ಕೇಳಬೇಡ. ಅಲ್ಲೇನು ಮೂರ್ತಿ ಮಾಡಿಸಿಯಲ್ಲಪ್ಪ ರಾಜ, ವಿಷ್ಣು ದೇವ್ರ ಮೂರ್ತಿ ಮಾಡಿಸಿಯಲ್ಲ, ಆ ವಿಷ್ಣು ದೇವ್ರಿಗೆ ಕೇಳು, ಅವ ಇದ್ರ ಉತ್ತರ ಕೊಡ್ತಾನೆ. ಆ ವಿಷ್ಣು ದೇವ್ರಿಗೆ ಕೇಳು, ಇದ್ರ ಉತ್ತರ ಕೊಡ್ತಾನಂದಾಗ ಅವಾಗ ರಾಜ ತಾನ ಆ ಕಲ್ಲಿನ ದೇವ್ರು ಮಾತಾಡ್ತಾನೇನೋ, ಅವ ವಿಷ್ಣು ಇವಾಗ್ಲಾಗತಾನ. ಕಲ್ಲಿನ ದೇವ್ರ ವಿಷ್ಣು ಮಾತಾಡ್ತಾನೇನೋ, ಮತ್ತು ಹಾಂಗಿತ್ತಂದ್ರೆ ಕಲ್ಲಿನ ಮೂರ್ತಿ ಯಾಕೆ ಮಾಡಿಸಿಟ್ಟಿಯಪ್ಪ? ಹಾಂಗಿತ್ತಂದ್ರೆ ಆ ಮೂರ್ತಿ ಯಾಕೆ ಮಾಡಿಸಿಟ್ಟಿ, ಅದನ್ನು ಕಿತ್ತಂದ್ರು. ಆವಾಗ ಇವ ತಾನ ನೋಡಮ್ ಇವ್ರು ಹೇಳಕತ್ತಾರ ಮೂರ್ತಿಗೆ ಮಾತಾಡ್ಸಂತ. ಅವಾಗ 2 ಕೈ ಮುಗಿದತ್ತಾನ, ವಿಷ್ಣು ದೇವರೇ ಪ್ರಭುವೇ
ಅಪ್ಪ ಒಂದು ಪ್ರತ್ಯಕ್ಷ ಪ್ರಮಾಣಕ್ಕೆ ಬಂದದಪ್ಪ. ಇವ್ರು ಯಾರ ಅಂತ ನಾ ಕೇಳಕತ್ತೀನಿ, ಅವ್ರು ನಿನ್ನ ಹೆಸರು ಹೇಳಕತ್ತಾರ. ಇವ್ರು ಯಾರ ಹೇಳು ಅಂದಾಗ ವಿಷ್ಣು ದೇವರ ತನ್ನ ಪ್ರತ್ಯಕ್ಷ ರೂಪ ತೊಟ್ಟು ಹೇಳ್ತಾನಂತೆ, ಏ ಎಲ್ಲೋ ಮೂರ್ಖರಾಜ, ಅವ್ರು ಯಾರದಾರ ಗೊತ್ತದೇನು? ಯಾರದಾರ ಅವ್ರು? ಆ ಹೆಣ್ಣು ಮಗಳು ದಾನಮ್ಮ ದೇವಿನೇ, ಪಾರ್ವತಿನೇ ದಾನಮ್ಮ ಆಗಿ ಹುಟ್ಟಿ ಬಂದಾಳ. ಕೈಲಾಸದ ಅಧಿಪತಿ ಒಡೆಯರಾಗಿರ್ತಕ್ಕಂಥ ಶಿವನೇ ಸೋಮನಾಥ ಆಗಿ ಹುಟ್ಟಿ ಬಂದಾನೋ ಹುಚ್ಚ, ನಿನ್ನ ಗ್ರಾಮಕ್ಕೆ ಬಂದಾರ, ಮೊದಲು ಅವ್ರ ಪಾದಕ್ಕೆ ಅಡ್ಡ ಬೀಳು ಅಂತ ಹೇಳ್ತಾನೆ. ಮೊದಲು ಅವ್ರ ಪಾದಕ್ಕೆ ಬೀಳು ಅಂತ ಹೇಳಿದಾಗ ಗಾಬರಿಯಾಗಿ ಉದ್ದಕ್ಕೆ ಪಾದಕ್ಕೆ ಬೀಳುತ್ತಾನೆ. ಬಿದ್ದ ಬಳಕ ವಿಷ್ಣು ದೇವರೇ ನಂದು ತಪ್ಪಾಯಿತು, ನನಗೆ ಕ್ಷಮ ಮಾಡ್ರಿ ಅಂತ ಹೇಳಿ ಆವಾಗ ವಿಷ್ಣು ದೇವರ ಪಾದಕ್ಕೆ ಬಿದ್ದ. ವಿಷ್ಣು ಮತ್ತು ಕಲ್ಲಾದ ಹೊಳ್ಳಿ ದಾನಮ್ಮ ದೇವಿಗೆ ಮತ್ತು ಸೋಮನಾಥನ ಪಾದಕ್ಕೆ ಬಿದ್ದು ಒಂದು ಮಾತು ಕೇಳ್ಕೊತಾನೆ, ಅಪ್ಪ ನಿಮ್ಮ ಮಹಿಮೆಯನ್ನು ನಾನು ತಿಳಿಲಾರ್ದೇನೋ ಅಪಚಾರ ಮಾಡ್ದ, ನಿಮಗೆ ಧಿಕ್ಕಾರ ಮಾಡ್ದ, ಇದರಿಂದ ನಂದು ಮಹಾ ದೊಡ್ಡ ಅಪರಾಧ ಆಯಿತು, ನನಗೆ ಕ್ಷಮ ಮಾಡಿ ನನ್ನ ರಾಜ್ಯ ವಾಡ್ಯಾಕ ನಡೀರಿ ಅಂತ ಆ ದಾನಮ್ಮ ತಾಯಿಗೆ ಸೋಮನಾಥನ ಪಾದಕ್ಕೆ ಬಿದ್ದ ಕೈ ಮುಗಿದು ಕೇಳ್ಕೊಂಡಾಗ ಅವಾಗ ಹೇಳ್ತಾರೆ, ಅಪ್ಪ ಬರ್ತೇವೆ ನಡಿ ಅಂದಾಗ ರಾಜ ಕರ್ಕೊಂಡು ತನ್ನ ರಾಜವಾಡ್ಯಕ್ಕೆ ಒಯ್ದ. ಪಾದ ಪೂಜೆ ಮಾಡಿಕೊಂಡ, ಪ್ರಸಾದ ಮಾಡಿಸದ. ಆದರೆ ದಾನಮ್ಮ ತಾಯಿ ಒಂದು ಮಾತು ಹೇಳ್ತಾಳ, ರಾಜ ಇಲ್ಲಿ ನಿನ್ನ ಊರಲ್ಲೆಲ್ಲ ನಿನ್ನ ರಾಜ್ಯದಲ್ಲೆಲ್ಲ ಲಿಂಗ ಇಲ್ಲರ ಭವಿಗಳಿದ್ದೀರಿಪ್ಪ. ನೀವು ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ, ಆ ಭಗವಂತನ ಕಾಣಬೇಕಾದರೆ, ಈ ಮನುಷ್ಯ ಜನ್ಮ ಪವಿತ್ರ ಮಾಡ್ಕೋಬೇಕಾದರೆ ನೀನು ಹೋಗಿ ಎಲ್ಲ ನಿನ್ನ ಸೈನ್ಯ ಕೂಡಿ, ಎಲ್ಲ ನಿನ್ನ ಬಳಗ ಕೂಡಿ ಕರ್ಕೊಂಡು ಬಂದು ನಮ್ಮಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಇನ್ನು ಮುಂದೆ ನೀವು ಲಿಂಗ ದೀಕ್ಷೆ ಮಾಡಿಕೊಂಡ್ರಿ ಅಂದ್ರೆ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಾಗ್ತದೆ, ಸುಕಾಲಾಗ್ತದೆ, ಮಳೆ ಬೆಳೆ ಕಾಲಕ್ಕಾಗ್ತದೆ, ಧರ್ಮ ಜಾಗೃತಿ ಆಗ್ತದೆ. ದಿಂದ ನೀವು ಯಾವತ್ತು ನಡೆದ್ರಿ ಅಂದ್ರೆ ತಮ್ಮ ಗ್ರಾಮವೇ, ತಮ್ಮ ಇಡೀ ರಾಜ್ಯವೇ ಪವಿತ್ರ ಆಗ್ತದ ಅನ್ನುವಂಥ ಮಾತನ್ನು ಆ ತಾಯಿ ಅವನಿಗೆ ಬೋಧನೆ ಮಾಡ್ತಾಳೆ. ಹಾನಗಲ್ಲಯತೆಯ ಕರುಣೆಯ ಕಂದರು, ಹೌದು, ಶಿವಯೋಗ ಮಂದಿರದ ಅಭಿಮಾನದವರು, ಶಿವಯೋಗ ಮಂದಿರದ ಅಭಿಮಾನದವರು, ನಾಡ ನುಡಿಯ ಕರುಣೆಯ ಕಂದರು, ನಾಡ ನುಡಿಯ ಸಂಪದ ಬೋಧರು, ಸಂಗೀತ ವಿಶ್ವದ ಕಂಡೆವರು, ಲಿಂಗವ ಪೂಜಿಸಿ ಲಿಂಗವತಾನದ ಮಹಾಲಿಂಗ ಮೂರ್ತಿ ಯಾರಿವರು, ಮಹಾಲಿಂಗ ಮೂರ್ತಿ ಯಾರಿವರು, ಲಿಂಗವ ಪೂಜಿಸಿ ಲಿಂಗವತಾನದ ಮಹಾಲಿಂಗ ಮೂರ್ತಿ ಯಾರಿವರು, ಮಹಾಲಿಂಗ ಮೂರ್ತಿ, ಮಹಾಲಿಂಗ ಮೂರ್ತಿ, ಮಹಾಲಿಂಗ ಮೂರ್ತಿ ಯಾರಿವರು. ಹೀಗೆ ದಾನಮ್ಮ ತಾಯಿ ಅಲ್ಲಿರ್ತಕ್ಕಂಥ ಎಲ್ಲರಿಗೆ ಕರೆದು ಲಿಂಗ ದೀಕ್ಷೆ ಮಾಡ್ತಾಳೆ. ಮಾಡಿ ಥೋಡೆ ದಿವಸ ರಾಜ್ಯವಾಡ್ಯದಲ್ಲಿದ್ದು ರಾಜ ದಿನನಿತ್ಯ ಆ ತಾಯಿಯ ಸೇವೆಯನ್ನು ಗೈದು ಮುಂದೆ ಆ ತಾಯಿಯ ಸೇವೆಗೆ ಪಾತ್ರಧಾರಿಯಾಗಿ ಅವ ಶಿವನ ಭಕ್ತನಾಗ್ತಾನೆ. ಆದ ಬಳಿಕ ಮುಂದೆ ಆ ತಾಯಿ ಹೋಗು ಹೇಳದಾಗತ್ತಾಳೆ, ಅಪ್ಪ ರಾಜ ಯಾವತ್ತೂ ನಿನ್ನ ಕಲ್ಯಾಣ ಆಗಲಿ, ಒಳ್ಳೆಯದಾಗಲಿ, ಮಂಗಲ ಆಗಲಿ. ಇದು ನಿಮ್ಮ ಊರು ವಿಷ್ಣು ಕಂಚಿ ಹೋಗಿ, ಅದು ಮೊದಲ ಕುಂಚಿಗೆ, ಅದು ವಿಷ್ಣು ಕಂಚಿ ಹೋಗಿ ನಿಮ್ಮ ಗ್ರಾಮ ಶಿವಕಂಚಿ ಎಂದು ಪ್ರಖ್ಯಾತ ಆಗಲಿ ಅಂಥೇಳಿ ಆ ತಾಯಿಯಲ್ಲಿ ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಮಾಡಿ ಮುಂದೆ ಲೋಕ ಮಾರ್ಗವಾಗಿ ಲೋಕ ಕಲ್ಯಾಣಕ್ಕಾಗಿ, ಯಾಕಂದರೆ ಜಗತ್ತು ಕಲ್ಯಾಣಕ್ಕಾಗಿ ಜಗದ ಉದ್ಧಾರಕ್ಕಾಗಿ ಬಂದಿರತಕ್ಕಂಥವ್ರು ಸೋಮನಾಥ ಸತಿ ದಾನಮ್ಮ ತಾಯಿ ಮಾಡುವಂಥ ಕಾರ್ಯ ಎಂಥದದ ನೋಡ್ರಿ. ಮಾಡುವಂಥ ಕಾರ್ಯ ಎಂಥದದ? ಬರೇ ಧರ್ಮ ಜಾಗೃತಿ ಮಾಡೋದು, ಲೋಕದಲ್ಲಿ ಅನ್ಯಾಯ ತೊರೆದು ನ್ಯಾಯದ ಬದುಕನ್ನು
ಒದಗಿಸಿಕೊಡುವಂಥ ಕರ್ತವ್ಯ ಅದು ನನ್ನವ್ವ ದಾನಮ್ಮಂದು. ಗಪ್ ಮಾಡಿಸ್ಯಾವ, ಚಾಕ್ಲೇಟ್ ತಂದೇನು ಕುಡಿಯವು. ಹಾಂ, ಇಲ್ಲಾಂದ್ರೆ ನಮ್ಮ ಅಪ್ಪಗಳಿಗೆ ಹೇಳ್ಬೇಕಾಗ್ಯದ, ವಿರೂಪಾಕ್ಷ ಅಪ್ಪಗಳಿಗೆ, ನಮಗಿಟ್ಟು ನೀವು ಕಿರಿಕಿರಿ ಮಾಡ್ಲಕತ್ತೀರ ಸುಮ್ಮ ಒಂದೊಂದು ತಿನ್ಕೋತ ಕೂಡ್ತೇವೆ. ಇಲ್ಲ ನೀವು ಕಿರಿಕಿರಿ ಮಾಡ್ಲಕತ್ತೀರ ನಿಮಗರ ಇಲ್ಲೇ ಕೂತಲ್ಲಿ ಒಂದೊಂದು ಒಗಿತೇವೆ. ಏನು ಮಾಡೋದು? ಅಪ್ಪಗಳು ನಾಳೆ ಇಂಡಿಗೆ ಹೋದ್ರೆ ಅಂದ್ರೆ ಅಟ್ ಮಾಡ್ರಿ ಕೆಲಸ. ತಿಳ್ಕೊಬೇಕು. ಹಾಂ, ನಿಮ್ಮದು ನಿಮಗೆ ಆಗಿರ್ತದೆ ಬಿ ಅಪ್ಪ, ನಮಗೆ ಗೊತ್ತದ, ನಿಮಗೇನು ಗೊತ್ತದತ್ತೀರೇನು? ಒಳಗೆ ಹಂಗೂ ಅದಾವ ಗಿರಾಕಿಗಳು. ಮನ್ಯಾಗ ಏನಾರೇ ಅತ್ತಿಗೆ ಸೊಸಿಗೆ ಏನಾರೇ ಬಂದಿತ್ತು, ಅತ್ತಿಗೆ ಸೊಸಿಗೆ ಏನಾರೇ ಬಂದಿತ್ತು ಅಂದ್ರೆ ಇಲ್ಲಿ ಬಂದು ಕೂಡಲೇ ತಿವ್ದು ಹೇಳ್ತಾರೆ. ಪುರಾಣ ಕಡೆ ಲಕ್ಷ್ಯ ಇರಲ್ಲ ಅವ್ರಿಗೆ. ಏನು ಮಾಡ್ತೆ, ಯಾಕೆ ಮಾರಿ ಯಾಕೆ ಸಪ್ಪಗಾಗ್ಯದ? ನಮ್ಮ ಅತ್ತಿ ಇಟ್ಟು ಕಾಡ್ಲಕತ್ತಾಳ, ಆಕಿ ನನ್ನ ಪಾಲಿಗೆ ಕತ್ತಿ ಆಗ್ಯಾಳ ನೋಡತ್ತ. ಆದ್ರೆ ಶೇಡ್ ತಂದು ಇವು ಇಲ್ಲಿ ಕೂತು ಮಾತಾಡ್ತಿರ್ತಾವ, ಪುರಾಣ ಕಡೆ ಲಕ್ಷ್ಯ ಇರೋದಿಲ್ಲ. ಮನೆ ಹೋಯ್ತಲ್ರಿ ಯಾವುದು ಅವತ್ತು ರಮೇಶಿ ಅವತ್ತು ರಮೇಶಿ ಹಿಂದಿನ ಬಾಜು ಯಾಳಾಮಶಿಗೆ ಕೂಡ್ರಿ. ಯಾಳಾಮಶಿ ಗೊತ್ತದಲ್ಲಿವ? ಯಾಳಾಮಶಿ ಹಬ್ಬಕ್ಕೆ ಏನು ಮಾಡ್ತೇವು? ಕಾಯಿಪಲ್ಯ ಅಂತ ಮಾಡ್ತೇವೆ ಒಂದು ದಿವಸ. ಆನತ್ರ ಚರಗ ಅಂತೇಳಿ ಹೊಡಿತೇವೆ ಒಂದೊಂದು ದಿನ. ಅದು ಯಾಳಾಮಶಿ ಹಬ್ಬಕ್ಕೆ ಒಂದೇ ವರ್ಷನ್ಯಾಗ ಒಂದು ಸಲ. ಮನ್ಯಾಗ ಅತ್ತಿ ಭಾಳ ಜಿಪ್ಪಣ ಇದ್ದಳತ್ತ. ಇರಾನ ಹಬ್ಬಕ್ಕೆ ಹುಣ್ಣಿಗೆ ಅಟ್ಟೆ ಹೋಳಿಗೆ ಮಾಡಿಕೊಡ್ತಿದ್ದಳು, ಇಲ್ಲ ಮಾಡಿಕೊಡ್ತಿದ್ದಿಲ್ಲ. ಮುದುಕಿ ಭಾಳ ಬೆರಕಿತ್ತು. ಸೊಸಿಗೆ ಅಂದಳತ್ತ, ಯವ್ವ ನಿಂಗವ್ವ ಹೇಳ್ರಿ ಅತ್ತಿಯವ್ರು, ಏನಿಲ್ಲ ನಾಳೆ ಚರಗ ಹೊಡೆ ಹಬ್ಬ ಅದ, ಏನು ಮಾಡ್ರಿ ಅತ್ತಿ ಅಂದಳು. ಏನಿಲ್ಲ, ಒಂದು ಅರ್ಗಿತನ ಬ್ಯಾಳಿಗೆ ಹಾಕ. ಎಷ್ಟೋ ಅರ್ಗಿತನ ಬ್ಯಾಳಿಗೆ ಹೋಳಿಗೆ ಎಷ್ಟು ಮಾಡ್ಬೇಕಾ? 3. ಅತ್ತಿಯವ್ರ 3 ಹೋಳಿಗೆ ಹಂಗ್ರಿ ಅಂದಳು. 3 ಹೋಳಿಗೆ, ಒಂದು ನಿನಗ, ಒಂದು ನಿನ್ನ ಗಂಡಗ, 2 ಇನ್ನೂ ಒಂದ್ರಿ ನನಗೆ, 3 ಹೋಳಿಗೆ ಮಾಡಿಬಿಡು ಅಂದಳು. ಅತ್ತಿ ಮಾತು ಅವಾಗೆಲ್ಲ ಹತ್ತಿದೇರಿ ಭಾಳ ಅನಿಸ್ತೀರಿ ಸ್ವಸ್ತಿಯರು. ಈಗ ಏನಿಲ್ಲ, ಈಗ ಹೋಗ್ಯದ ಕಾಲ. ಅವಾಗ ಹತ್ತಿದೇರಿಗೆ ಅಂಜುವಂಥ ಮಂದಿ ಆಗಿತ್ತು. ಇಲ್ಲಿ 3 ಹೋಳಿಗೆ ಮಾಡತ್ ಹೇಳ್ಯಾದ ಮುದುಕಿ. ಎಷ್ಟು ಹೇಳಿ ಮತ್ತೊಬ್ಬಕಿ ಮನೆಗೆ ಗೆಳತಿ ಬಳಿ ಮಾತಾಡಕ್ಕೆ ಹೋಗ್ಯಾಳಿಕಿ ಅತ್ತಿ. ಹಾದ ಕೂಡಲೇ ಸೊಸಿ ಬ್ಯಾಳಿಗೆ ಹಾಕಿ ಹೂರಣಕ್ಕೆ ಬಸ್ತ ಹೋಳಿಗೆ ಮಾಡ್ದಳು. ಹೋಳಿಗೆ ಮಾಡಿದ ಬಳಕ 3 ಹೋಳಿಗೆ ಮನಗಂಡು ಎಣ್ಣೆ ಹಚ್ಚಿ ಮಾಡ್ಯಳು. ಈಕೆ ಅತ್ತಿ ಭಾಳ ಜಿಪ್ಪಣ ಇದ್ದಳು, ಎಂದೂ ಮಾಡೇ ಕೊಡ್ತಿದ್ದಿಲ್ಲ. ಹಬ್ಬ ಹುಣ್ಣಿಗೆ ಇಟ್ಟು ಮಾಡಿ ಕೊಡ್ತಿಳು. ಆಕೆ ಏನು ಮಾಡಿದಳು, ಆ ಹೋಳಿಗೆ ಮ್ಯಾಲ ಭಾಳ ಆಸೆ ಆಯಿತು, ಮೋಹ ಆಯಿತು. ಈ ಹೋಳಿಗೆ ನಾವು ಉಣ್ಬೇಕಂತೇಳಿ ತಿಳ್ಕೊಂಡು ಆಕೆ ಹ್ಯಾಂಗೂ 3 ಹೋಳಿಗೆ ಒಂದು ಹೋಳಿಗೆ ನನಗೆ ಬರ್ತದೆ, ಒಂದು ಹೋಳಿಗೆ ನನ್ನ ಪಾಲಿನ ನಾವು ಉಂಡ್ರೆ ಆಯ್ತು ಅಂತೇಳಿ ಸೊಸೆ ತೊಗೊಂಡು ಒಂದು ಹೋಳಿಗೆ ಹೊಡೆದಳು. ಈಕೆ ಗುಳಿಗೆ ಹಾಕದಂಗಾಯ್ತು, ಗುಳಿಗೆ ತೊಗೊಂಡಂಗಾಯ್ತು. ಆದ ಕೂಡಲೇ ಈಕೆ ತಾಳ ಒಂದು ಹೋಳಿಗೆ ಆ ಕಡೆ ಹತ್ತಲಿಲ್ಲ, ಇನ್ನೊಂದು ಹೋಳಿಗೆ ಉಳ್ಳ್ಯ ಬಿಡ್ಲ್ಯಾ ವಿಚಾರ ಮಾಡಕತ್ತಾಳ. ಹ್ಯಾಂಗೂ ಆಗೋದಾಗಲಿ ಕರೆ ನನ್ನ ಗಂಡ ನನ್ನಂತೆ ಅದಾನ, ನನ್ನ ಗಂಡನ ಒಂದು ತಿಂದ್ರೆ ಆಯ್ತು ಅಂತೇಳಿ ಅದೊಂದು ತನ್ನ ಗಂಡನ ಬರ ಪಾಲಿನ ಹೋಳಿಗೆ ತೊಗೊಂಡು ತಿಂದಳು. ಸುಮ್ಮ ಅಟ್ಟೆ ಪಾಡಾಯ್ತು ಸ್ವಲ್ಪ. ಈಕೆ ಅಂದಳು, 2 ಹೋಳಿಗೆ ರುಚಿ ಹತ್ಯಾವ, ಅದೊಂದು ಹೋಳಿಗೆ ನುಂಗಿ ಕೂತ್ರಾಯ್ತು ಅಂತೇಳಿ ರುಚಿ ಯಾರಿಗೆ ರುಚಿ ತೊಗೊಂಡು ಮಾಡಕ್ಕೆ ಅದನ್ನು ತೊಗೋತದೆ ಸ್ವಾದ. ಹಂಗೆ ಮತ್ತೊಂದು ಹೋಳಿಗೆ ತೊಗೊಂಡು 3 ಹೋಳಿಗೆ ನುಂಗಿ ಕೂತಳು. ಹೊರಗಿಂದ ಹತ್ತಿ ಮನೆಗೆ ಬಂದ, ನಿಂಗವ ಮಾಡ್ದೇನು ಹೋಳಿಗೆ? ಹ್ಞೂ ಮಾಡಿನತ್ತಿ ಅಂದಳು. ಎಲ್ಲ್ಯಾವ ಇಲ್ಲ. ಅವ ಮುದುಕ್ ಸಿಟ್ಟಿಗೆ ಬತ್ತು. ಆ ಮಗನಿಗೆ ಹೋದಳು, ತಮ್ಮ ಹಾ ಇಲ್ಲ ಅಂದಳು. ಯಾಕೆವ ಅಂದ, ಅಲ್ಲೋ 3 ಹೋಳಿಗೆ ಮಾಡಿ ಅಕ್ಕಿನ ನುಂಗಿ ಕೂತಾಳ, ಇಂಥ ಸೊಸಿ ನಮ್ಮ ಮನ್ಯಾಗ ಇಟ್ಕೊಂಡು ಬೇಡ ತಮ್ಮ, ಗಾಡ್ಯಾಗ ಕಟ್ಗೆ ಹಾಕು ಸುಡುಗಾಡ್ದ ಒಯ್ದು ಸುಟ್ಟು ಬರೋಣ ಇದಕ್ಕಂದು. ಮುದುಕಿ ಸುಡುಗಾಡ್ದ ಒಯ್ದು ಸುಟ್ಟು ಬರೋಣ ಅಂದ ಕೂಡಲೇ ಮಗ ತಾಯಿ ಮಾತು ಮೀರ್ತಿದ್ದಿಲ್ಲ. ಆಯ್ತು, ಗಾಡ್ಯಾಗ ಕಟ್ಗೆ ಹಾಕಿ ತಾಯಿಗೆ ಹೆಂಡ್ತಿ ಮ್ಯಾಲ ಕೂಡಿಸ್ಕೊಂಡ ಆಯ್ತು ತೊಗೊಂಡು ಹೋದ. ಮಶಾನ ಮ್ಯಾಗ ಒಯ್ದು ಆಕಿಗೆ ಒಳಗೆ ಒಟ್ಟಿ ಮ್ಯಾಲ ಕಟ್ಟಿಗೆ ಒಟ್ಟದ. ಅವಾಗ ಅವಾಗಂದ, ಯವ್ವ ಅಂದ. ಹೇಳಪ್ಪ ಅಂದಳು. ಏನಿಲ್ಲ, ಹಚ್ಚಿಕಿ ಬೆಂಕಿ ಅಂದ. ಅವ ಮುದುಕಿ ಹುಟ್ರದ ಕೆಡಿಸೋದ ಕಡ್ಡೆಬಿನೇ ಮರೆತು ಬಂದುಬಿಟ್ಟಿತ್ತು, ಕಡ್ಡೆಬಿನೇ ಮರೆತು ಬಂದುಬಿಟ್ಟಿತ್ತು. ಅವಾಗ ಈಕೆ ಮಗನೇ ಘಾತಾಯ್ತು ಆ ಮಾತು. ಏನಾಗ್ಯದೇವ? ಏನೂ ಇಲ್ಲೋ, ಕಡ್ಡೆ ಮರೆತು ಬಂದೀನಿ. ಮತ್ತು ಹ್ಯಾ ಮಾಡೋದೇವ? ಏನಿಲ್ಲ ತಮ್ಮ, ಒಂದು ಕೆಲಸ ಮಾಡು, ನೀ ಇಲ್ಲೇ ಕಾಯ್ಕೋತ ಕುಂದ್ರಿಕಿ, ಯಾಕಂದ್ರೆ ಎದ್ದು ಹೋಗಂಗಳ, ನಾ ಹೋಗಿ ಕಡ್ಡೆ ತೊಗೊಂಬರ್ತೀನಿ ಅಂತ ಮುದುಕಿ. ಹೋಗ್ಯವ ಅಂದ. ಇವ ತಾಯಿ ಕಡ್ಡೆ ತರ್ಲಾಕ ಹೋಗ್ಯಾಳ. ಇವ ಕಾಯ್ಕೋತ ಕೂತಾನ. ಆಕಿ ಒತ್ತಾಟಿ ಅಲ್ಲೇ ಕಟ್ಗೆ ಮನಗದಲ್ಲಿ ಕಟ್ಗೆ ಮ್ಯಾಲೆ ಎತ್ತಿ ಗಂಡಗತ್ತಾಳ, ರೀ
3 ಹೋಳಿಗೆ ರೀ ಅಂದ ಕೂಡಲೇ ಜರ ಕನಿಕರ್ ಬತ್ತಿದ್ಕ ರೀ 3 ಹೋಳಿಗೆ ತಿಂದಿದ್ದ ಕಾಲಾಗಾಗಿ ನನ್ನನ್ನು ಸುಡ್ತೀರಿ ಅಂದಳಕಿ. ಇವ ತನ್ನ ಮತ್ತೆ ಹ್ಯಾಂಗೆ ಮಾಡಲಿ ಅಂದಿವ. ಏನು ಮಾಡಬೇಡ್ರಿ, ಈ ಮ್ಯಾಲಿನ ಕಟ್ಟಿಗೆ ತೆಗೀರಿ, ನಾ ಇಲ್ಲಿದ್ದು ಎದ್ದು ಹೋಗಿ ಆ ಗಿಡದಾಗ ಕೂಡ್ತೀನಿ, ನಿಮ್ಮ ಮಗು ಬರೋಣ ಕೇಳ್ತಾಳೆ, ಎಲ್ಲಿ ಹೇಳತ್ತಾಳ, ಇಲ್ಲೇ ಒಳಗಾಳ ತಿಳ್ಕೆರೆ ಬೆಂಕಿ ಹಚ್ಚಿ ನೀವಿಬ್ಬರು ಮನೆಗೆ ಹೋಗ್ರಿ ಅಂದಳು. ಆಯ್ತು ಅಂದವ. ಯಾಕಂದ ತೆಗದ ಗಿಡ ಏರಿ ಕೂತಳಿಕಿ ಬತ್ತು ಮುದುಕಿ ದಿಗ 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 ಓಡ್ಕೋತ ಬತ್ತು. ಏ ತಮ್ಮ ಹೋದ್ರಣ ನಿಮ್ಮವ್ವ ಹೋದ್ರೆ ನೀನು ಹೇಳ್ತಿ ಇಲ್ಲೇ ಬಂದ. ಹಾಂ ಹಚ್ಚಿ ಬೆಂಕಿ ಕಡ್ಡೆ ತೊಗೊಂಡು ಬೆಂಕಿ ಹಚ್ಚಿ ತಾಯಿ ಮಗ ಕಲ್ತ ಮನೆಗೆ ಹೋಗಿ ಮನ್ಕೊಂಡ್ರು. ಈಕಿ ಮ್ಯಾಲ ಗಿಡದಾಗ ಕೂತಾಳ. ರಾತ್ರಿ ಆ ಊರು ಬಾಜು ಕಾಳ್ರು ಊರು ಸುತ್ತಿನ ಹಳ್ಳಿ ಕಳು ಮಾಡ್ಕೊಂಡು ಆ ಗಂಟು ಕಟ್ಕೊಂಡು ಹೊಂಟಿರು. ರಾತ್ರಿ ಭಾರ ಆಗಿತ್ತು. ಅವ್ರಂತಾರ ದಾರ್ಯಾಗ ಒಬ್ರಿಗೊಬ್ರು ಮಾತಾಡಿದ್ರೆ, ಏಯ್ ನಿನ್ನ ಪಾಲಿ ಬರೋದು ನೀ ಹಂಚ್ಕೋಕತ್ತಿ, ನನ್ನ ಪಾಲಿ ಬರೋದು ನಾವು ಹಂಚ್ಕೋತೀವತ್ತು ಕಾಡ್ರು ಮಾತಾಡ್ಲಕತ್ತಾರ. ಅವ್ರಂದ್ರು ಇಲ್ಲಿ ಕತ್ಲೆ ಅದು ಕಲ್ಲೇನೋ ಬೆಳಕು ಕಾಣ್ಲಕತ್ತದ, ಅಲ್ಲೇ ಹೋಗಿ ಹಂಚ್ಕೊಂಬ ನಡಿ ಅಂದ್ರೆ ಇವರು. ಆಯ್ತು ನಡಿ ಅಂತೇಳಿ ಹೋಗಿ ಆ ಬೆಂಕಿ ಏನಿತ್ತಲ್ಲ ಅಲ್ಲಿ ಉರಿ ಬೆಳಕಿ ಕೂತು ಹಂಚ್ಕೊಳಕತ್ತಿದ್ರು. ಆಕೆ ಮ್ಯಾಲ ಕೂತ್ ಹೇಳಿ ಗಿಡದಾಗ ಆಕೆಗೆ ನಿದ್ದೆ ಬಂದದ. ಆಕೆ ಕಣ್ಣು ಮುಚ್ಚಿ ಇವ್ರು ಹಂಚ್ಕೊಳಕತ್ತಿಲ್ಲ ಕಾಡು, ಇವ್ರ ಮ್ಯಾಲ ರಪ್ಪತ್ ಬಿದ್ದಳಕಿ. ಅವು ಯಾವತ್ತು ಬರ್ತದ್ವಿ ಅವು ಒಳಗೆ ಚಾಲು ಮಾಡಿಬಿಟ್ಟು ಎಲ್ಲ ಬಿಟ್ಟು ಓಡ್ಕೋತ ಅವು ಹಾದು ಇಟ್ಟು ಬೆಳ್ಳಿ ಬಂಗಾರ ಎಲ್ಲ ಗೋಳೆ ಮಾಡ್ಕೊಂಡು ಆ ತಲೆ ಮೇಲೆ ಇಟ್ಕೊಂಡು ರಾತ್ರಿ ಒಂದು ಆಗಿತ್ತು ರೀ. ಮನೆಗೆ ಬತ್ತು ಮುದುಕಿ. ಮನೆಗೆ ಬಂದಳಿಕೆ ಸೊಸಿ ಮನ್ಯಾಗ ಮುದುಕಿ ಅದೇ ಕುಂಗನ್ಯಾಗ ಮುಕ್ಕೊಂಡಿದಳು. ಸೊಸಿ ಹೋದಳು ಏನಿಲ್ಲೋ, ಹೋದಳು ಏನಿಲ್ಲೋ, ಅಕಸ್ಮಾತ್ ದೆವ್ವಾಗಿ ಕಾಡ್ತದೆ. ಇದೇ ಕುಂಗನ್ಯಾಗಿತ್ತು ಮುದುಕಿ. ಅವಾಗ ಈಕೆ ಬಂದು ಬಾಗಿಲು ಬಳ್ಳಿಯಾಗತ್ತಳು. ರೀ ರೀ ಆ ತಬಲ ರೀ ಅತ್ತದನ ಅನನ ಅವ ಮುದುಕತೆ. ಹೇ ತಮ್ಮ ನೋಡು ನೀನು ಹೇಳ್ತು ಬಂದಾಗ ಕಾಳ್ತಾಳೆ. ಆಕಿನ ಕರಿ ಕೇಳ, ಹೇ ಯಾವ ಸುಟ್ಟು ಬಂದಿ ಸುಮ್ಮನಿ ಅಂದವ. ಮತ್ತು ರೀ ಅಂದಳು. ಏ ತಮ್ಮ ನಿನ್ನ ಹೆಂಡ್ತಿ ಬಂದಾಳು ಅಂದಳು. ಹೋಗಿ ಬಾಗಿಲು ತೆರೀತದ ಮುದುಕಿ.